Hello, mic testing. Hello. Hello, mic testing. Hello. ಭದ್ರ ಮತ್ತು ರುದ್ರನ ಪಾತ್ರಧಾರಿಗಳಾದ ಎಂ ಶಾಂತನಗೌಡ ಮತ್ತು ಜಡೇಗೌಡ ಇಬ್ರು ವೇದಿಕೆ ಹಿಂಭಾಗದಲ್ಲಿ ಬರ್ಬೇಕಂತ ಕೇಳ್ತೀಗ. ಭದ್ರ ರುದ್ರ ದಯವಿಟ್ಟು ಎಲ್ಲರದ್ದು ಮೇಕಪ್ ಆಗಿದೆ. ಭದ್ರ ರುದ್ರನ ಪಾತ್ರ ತಾತನವರು ಸಿದ್ದರಾಮಪುರ ಇವರಿಗೂ ಕೂಡ ವೇದಿಕೆ ಮೇಲೆ ಸ್ವಾಗತ. ಶ್ರೀ ವೇದಮೂರ್ತಿ ಜ್ಯೋತಿ ಬೆಳೆಸುವ ಕೇಳ್ತಿರ್ತೀವಿ. ನಾಟಕ ಕಲಾ ಸಂಘದಿಂದ ಪೂಜ್ಯರಿಗೆ ಹೂಮಾಲೆ ಅರ್ಪಣೆ ಕಾರ್ಯಕ್ರಮ ಇರುತ್ತೆ. ಎಲ್ಲ ಕಾರ್ಯಕರ್ತರು ಹಲೋ ಎಲ್ಲರೂ ಹೂನಾರ ಹಲೋ
ಗೆದ್ದದ್ದನ್ನ ಹೇಳಿದ್ರೆ ನೀನೇನು ಮಾಡಿದ್ದು ಥೂ ಕಳ್ಳ. ವೀರಭದ್ರ ಹೇಳಿ. ಸ್ವಲ್ಪ ರಾಜನ ಎತ್ತೋ. ರಾಜ 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 ನೀವು ಈ ಮನೆಗೆ ರಾಜ, ನಿಮ್ಮಮ್ಮ ಈ ಊರಿಗೆ ರಾಜ. ಮುದ್ದು ಕೊಡ್ಬೇಕಂದ್ರೆ ನನ್ನ ಮುದ್ದು ರಾಜ, ಮುದ್ದು ಕೊಡ್ಬೇಕಂದ್ರೆ ನನ್ನ ಮುದ್ದು ರಾಜ, ಮುದ್ದು ಕೊಡ್ಬೇಕಂದ್ರೆ ಗೊಬ್ಬರ ಹಾಕ್ಬಿಟ್ಟನಪ್ಪ. ರಾಜ ಗೊಬ್ಬರ ಕೊಟ್ಟದ್ದು ಏನು ಒಬ್ಬನೇ ಆಡ್ತಾ ಇದೆಯಲ್ಲ. ತಗೊಳ್ಳಿ ನಿಮ್ಮ ಮಗನ. ಬಾರೋ ರಾಜ. ಇದೇನಿದು ಬಳಸು ವೀರಭದ್ರ, ಏನೇ ಇದು? ನೀವು ಮಂಡಲ ಪಂಚಾಯತಿ ಪ್ರಧಾನರಾದದಕ್ಕ ನಿಮ್ಮ ಮಗನ ಪ್ರಥಮ ಕಾಣಿಕೆ. ಊರಿನವರೆಲ್ಲ ಪ್ರಧಾನದಿಂದ ಹಾರ ಹಾಕಿ ಮರ್ಯಾದೆ ಮಾಡಿದ್ರೆ ನೀನೇನೋ ಮಾಡಿದ್ದು. ನಾನೇನ್ ಮಾಡೇನ್ರಿ, ನಿಮ್ಮ ಮಗನ ನಿಮ್ಮ ಕೈಯಾಗ ಕೊಟ್ಟಿನಿ. ಇಲ್ಲಿ ತೊಳ್ಕೊಳ್ಳೋ ವೀರಭದ್ರ. ಅದಕ್ಕೆ ರಾಜನ್ ಕರ್ಕೊಂಡೋಗ. ಶ್ರೀಕಂಠಪ್ಪನವ್ರೆ, ನೀವು ತಪ್ಪು ತಿಳಿಯಲ್ಲ ಅಂದ್ರೆ ನಾನೊಂದು ಮಾತು ಕೇಳ್ತೀನಿ. ನೀವೆಲ್ಲ ಓಟ್ ಹಾಕಿ ಗೆಲ್ಸಿದ್ದೀರ ಅಂದ್ಮೇಲೆ ನಿಮ್ಮ ಮಕ್ಕಳು ಕೇಳಿದ್ರೆ ಅದೇನು ಹೇಳೋದು? ಏನಿಲ್ಲ, ಈ ನಿಮ್ಮ ಮಗು ಎಷ್ಟು ಮುದ್ದಾಗಿದೆಯೋ ಹಾಗೆಯೇ ನಿಮ್ಮ ರಾಜಕೀಯದಿಂದ ಗಳಿಸಿರುವ ಈ ನಿಮ್ಮ ಪ್ರಧಾನರ ಸೀಟು ಅಷ್ಟೇ ಮುದ್ದಾಗಿದೆ ನೋಡ್ರಿ. ಈ ಮಗು ಎಷ್ಟು ಮುದ್ದಾಗಿದೆಯೋ ನೀವು ಪಡೆದಿರೋ ಅಧಿಕಾರನೂ ಅಷ್ಟು ಮುದ್ದಾಗಿದೆ. ಆದ್ರೆ ಈ ಮುದ್ದಾದ ಮಗು ರಾಜಕೀಯ ತಳದಲ್ಲೂ ಎಷ್ಟು ಹೊಲಸಿದೆಯೋ ಹಾಗೆ ರಾಜಕೀಯ ತಳದಲ್ಲೂ ಅಷ್ಟೇ ಹೊಲಸಿದೆ. ಹೊಲಸು ಮಾಡ್ಕೊಂಡಿದೆ ಎಂದು ಮಗುವನ್ನ ಬಿಸಾಕದೇ ಇದ್ರು ಹೊಲಸನ್ನೆಲ್ಲ ತೊಳೆದು ಸ್ವಚ್ಛ ಮಾಡ್ತೀವಿ. ಹಾಗೆ ಹೊಲಸನ್ನೆಲ್ಲ ತೊಳೆದು ಮುದ್ದಾದದ್ದನ್ನ ಮಾತ್ರ ಉಳಿಸ್ಕೋಬೇಕು. ಆ ಹೊಲಸನ್ನು ತೊಳೆಯದೇ ಇದ್ರೆ ಆ ಹೊಲಸನ್ನು ಹೊಲಸು ಎಂದು ತಿಳಿಯದೆ ಆ ಮಗು ತಿಂದ್ರು ತಿನ್ಬೋದಲ್ವೇ? ಮಗುಗೆ ಏನೋ ಗೊತ್ತು, ತಿಂದೇ ತಿನ್ನುತ್ತೆ. ತಿನ್ನೋದಕ್ಕಿಂತ ಮುಂಚೆ ತೊಳೆದು ಸ್ವಚ್ಛವಾಗಿಡ್ಬೇಕು. ಅದನ್ನೇ ಅಭ್ಯಾಸ ಮಾಡ್ಕೊಂಡು ದಿನ ನನಗೆ ಇದೇ ಆಹಾರ ಬೇಕು, ಇದೇ ಕೇಸರಿ ಬಾತ್ ಬೇಕು ಅಂದ್ರೆ ಎಲ್ಲಿಂದ ತಂದ್ಕೊಡೋದು? ಮಾತು ಹೇಳಿದೆ ಅಷ್ಟೇ. ನೀನ್ ಹೇಳಿದ್ದು ಬರೀ ಮಾತನ್ನಲ್ಲ ವೀರಭದ್ರ, ಹೇಳಿದ್ದು ಸತ್ಯವನ್ನ. ಅಣ್ಣ, ವೀರಭದ್ರ ತಮಾಷೆಯಾಗಿ ಹೇಳಿದ್ದನ್ನ ನಾನು ನಿಜವಾಗೂ ಹೇಳ್ತೇನೆ. ನೀವು ಪ್ರಧಾನವಾಗಿ ಮಗುವಿನಷ್ಟೇ ಮುದ್ದಾಗಿ ಕಾಣ್ತಾ ಇದ್ದೀರಿ. ಆದರೆ ರಾಜಕೀಯದಲ್ಲಿ ಹುಟ್ಟಿಕೊಳ್ಳುವ ಹೊಲಸುಗಳಿಗೆ ಕೈ ಚಾಚಬೇಡಿ. ನೀವು ಸ್ವಚ್ಛವಾಗಿದ್ರೆ ಜನ ನಿಮ್ಮನ್ನ ಎತ್ಕೊಳ್ತಾರೆ. ಅದೇ ಹೊಲಸು ಮಾಡ್ಕೊಂಡ್ರೆ ಅದೇ ಜನ ನಿಮ್ಮನ್ನ ಬೀದಿಗೆ ಸಾಕ್ತಾರೆ. ನನ್ನನಿಗೆ ನೀನೇ ಉಪದೇಶ ಮಾಡಿದೆಯನ್ನು. ನೀನು ನನ್ನನ್ನು ನಂಬು, ನಾನು ಸ್ವಚ್ಛವಾಗಿರ್ತೇನೆ. ಊರಿನ ಬಗ್ಗೆ ಜನರ ಬಗ್ಗೆ ಕಾಳಜಿ ಇರ್ತೇನೆ. ಆದರೆ ಶಕ್ತಿ ಇದೇ ಪ್ರಾರಂಭ. ಅಣ್ಣ, ಇಲ್ಲೇ ನೀವು ತಪ್ಪುವುದು. ಅಣ್ಣ, ಶೇಷಯ್ಯನವರಿಗೆ ನಿಮ್ಮ ಹಾಗೆ ಅಧಿಕಾರದ ಆಸೆ ಆಕಾಂಕ್ಷೆಗಳಿರಬಾರ್ದೇನು? ಸೋತವರನ್ನ ಮಡಿಲಿಗೆ ಹಾಕೊಳ್ಬೇಕು, ಪ್ರೀತಿಯಿಂದ ಕಾಣ್ಬೇಕು. ಸೋತವರಿಗಿದ್ದ ಸಿಟ್ಟು ಗೆದ್ದವರಿಗೆ ಇರಬಾರದಣ್ಣ. ಎಲ್ಲಿ ಸಾಕ್ಬೇಡು, ನಿಮ್ಮಂತೆ ಆಗಲಿ. ಆಯ್ತಲ್ಲ? ನಮ್ದೊಂದು ಮಾತಾಯ್ತು. ಏನಂದ್ರೆ ನಿನ್ನ ಮಾತು ಏನಪ್ಪ? ನಮ್ಗೆ ಓಟ್ ಹಾಕಿ ಗೆಲ್ಸಿದ್ದೀಯ ಅಂದ್ಮೇಲೆ ನಿನ್ನ ಮಾತು ಕೇಳಿದ್ರೆ ಅದೇನು ಹೇಳು? ನಮ್ಮನ್ನ ಎಲ್ಲಿ ಯಾರು ಮಾತಾಡಕ್ ಬಿಡುವಲ್ರು, ಅದಕ್ಕಾಗಿ ಇಲ್ಲಿಂದ ಒಳಗಾಗಿ ಒಂದ್ ಮಾತಾಡಿದ್ರೆ ಮಾತಾಡೋಣ ಅಂತ. ಏನ್ ಹೇಳಪ್ಪ ನಿನ್ನ ಮಾತು? ನಮ್ಗೆ ನಾವು ಓಟ್ ಹಾಕಿ ಅಂದ್ರೆ ಏನಂದ್ರೆ ನಮಗೆ ಭಾಷಣ ಗೀಷಣೆ ಮಾಡಕ್ ಬರೋದಿಲ್ಲ. ನೀನು ಮಾಡ್ತಂದ್ರೆ ಇಲ್ಲಿ ಕೇಳೋರು ಯಾರಿಲ್ಲ. ಮಾತಾಡೋದು ವೀರಭದ್ರ, ಸುಮ್ಮನಿರಪ್ಪ. ಹೇಳಪ್ಪ. ಏನಂದ್ರೆ ಓಟು ನಿಮಗೆ ಹಾಕಿವಿ
ನಂಬಿದ್ರೆ ಬಿಟ್ರೆ ಬಿಡ್ರಿ. ಮಲ್ಲಯ್ಯ ನಾನು ನಂಬ್ತೀನಿ, ನೀನ್ ನನಗೆ ಓಟ್ ಹಾಕಿ. ನೀವು ನಂಬಿ ಹಾಕಿಲ್ಲ ಅಂದ್ರೆ ಏನು ಮಾಡಂಗದಿ? ಒಯ್ಬೇಕು. ಆಯ್ತಪ್ಪ ಮಲ್ಲ, ನೀನು ನನಗೆ ಓಟ್ ಹಾಕಿದ್ದೀಯ. ಏನಂದ್ರೆ ಈ ಏನಂದ್ರೆ ಬಿಟ್ಟು ಮುಂದಕ್ಕೆ ಬರಕ ಹೋಗ್ಬಿಡಮಲ್ಲ ನೀನು. ಅಲ್ಲೇ ಇದ್ದು ಬಿಡು. ಬರ ಕೊಡುವಲ್ಲಪ್ಪ. ಆಯ ಬುದ್ಧಿ ನೋಡು ಬಾಪ. ಏನಂದ್ರೆ ನನ್ನ ಮಾತೇನಂದ್ರೆ ಸರ್ಕಾರ ಕಡೆಯಿಂದ ಶ್ರೀಕಾಂತಪ್ಪನವರು ಮತ್ತು ನಮ್ಮ ಪ್ರಶಾಂತಪ್ಪನವರು ಇಬ್ಬರ ಅಣ್ಣ ತಮ್ಮ. ಎಂತ ಮಾತು ಹೇಳ್ಬಿಟ್ಟಪ್ಪ. ಊರಾಗ ಯಾರು ಗೊತ್ತಿದ್ದ ಬಿಡು, ಇವರಿಬ್ರು ಅಣ್ಣ ತಮ್ಮ ಅಂತ ನೀನ್ ಹೇಳಿದ್ಮೇಲೆ ಗೊತ್ತಾಗಿತ್ತು. ಇದು ಬಿಡ್ರೆ ನನ್ನ ಮಾತೇನಂದ್ರೆ ಸರ್ಕಾರ ಕಡೆಯಿಂದ ಏನನ್ನ ಬರೋದಿದ್ರೆ ಈ ಮಲ್ಲನ ಕಾಲ ಕೈಸ್ಕೊಡ್ರಿ. ಅದೇ ಸರ್ಕಾರದಿಂದ ಏನನ್ನ ಬರೋದಿದ್ರೆ ಈ ಮಲಯ್ಯ ಹೋದಾಗೆಲ್ಲ ಊರ್ ಬಿಟ್ಟು ಹೋಗ್ಬಿಡ್ರಿ ಅಂತ ಹೇಳ್ರಿ. ಏನ್ ಅರ್ಥ ಆಗಿಲ್ಲ, ನಮಗ್ ಪೂರ ತೊಳೆದು ಬಿಡ್ತೇವೆ. ಏನ್ ಹೇಳ್ತಾನಪ್ಪ ಅಂತಂದ್ರೆ ಈ ಸರ್ಕಾರದಿಂದ ಬರ್ತಾವ ನೋಡಿ, ಜನತಾ ಮನೆ, ಲೆಟ್ರಿನ್ ರೂಮು, ಆಳು ಇಂಥವೆಲ್ಲ ಬಂದ್ರೆ ಮಲ್ಲಯ್ಯನ ಕರೆಸಿ ಕೊಡ್ರಿ ಅಂತ ಹೇಳ್ತಾನ. ಅದೇ ಸರ್ಕಾರ ಕಟ್ಟ ಬಿಡ್ತಾವಲ್ಲ, ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಆ ಬಿಲ್ ಈ ಬಿಲ್ ಅಂತವೆಲ್ಲ ಕೇಳ್ಕೊಂಡ್ರೆ ಮಲ್ಲಯ್ಯ ಊರಾಗಿಲ್ಲಪ್ಪ. ಮಲ್ಲಯ್ಯ ಇದೇ ನೋಡಿ ನಮಗೆ ಸರಿಗೆ ಯಾಕಂದ್ರೆ ಯಾಕಂದ್ರೆ ನಾವು ಬಡವರು, ನಮ್ಮ ಹತ್ರ ಏನೈತೆ ಇರೋದೊಂದು ಓಟು ಅವರಿಗೆ ಹಾಕ್ಬಿಟ್ಟಿವಿ. ಇದು 8 ದಿನದಿಂದ ಆ ಶ್ರೇಷ ಶೆಟ್ಟರು ಬಂದಿದ್ದು, ನೀವು ಬಂದಿದ್ರಿ, ಅವ್ರೇನೋ ಕೊಡೋ ಲಕ್ಷಣ ಕಾಣಲ್ಲ. ಆ ಇನ್ನೊಬ್ಬ ಅವತ್ತೇನೋ ಒಂದು 500 ರೂಪಾಯಿ ಬಂದಿದ್ರಿ. ನಾವು ದೊಡ್ಡ ಮನಸ್ಸು ಮಾಡಿ ನಿಮಗೆ ಅವ್ರು ಸಣ್ಣ ಮುಂಡೆ ಮಕ್ಕಳು ಏನು ಕೇಳೋದು ಕೊಡದಂಗ ಓಟ್ ಕೇಳ್ಯಾರ. ಕೊಟ್ಟವರು ಹೆಂಗ ಹಾಕ್ಯಾರಪ್ಪ ಮತ್ತೆ ಓಟು. ಓಟ್ಗಾಗಿ ದುಡ್ಡು ಕೊಟ್ಟೇನಣ್ಣ? ಅವೇನಿಲ್ಲಪ್ಪ, ತಾನೇ ಖರ್ಚಿಗೆನಂತ 3 ದಿನದಿಂದ ಬಿಡಿಸಿದ್ದಕ್ಕೆ ಒಂದು 500 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ. ಏನು ನೋಡಪ್ಪ, ಓಟ್ ಹಾಕಿ ಅಂತ 500 ರೂಪಾಯಿ ಕೊಟ್ಟು ದೊಡ್ಡದೇನು ನೋಡಪ್ಪ. ಯಾವತ್ತು ಮೇಡ ಮಲ್ಲಯ್ಯ ಇಲ್ಲ, ನೀನ್ ದುಡ್ಡಿಗಾಗಿ ಹೇಳಿಲ್ಲ ಮಲ್ಲಯ್ಯ. ದುಡ್ಡು ಕೊಟ್ಟು ಗೆಲ್ಬೇಕಾಗಿಲ್ಲ, ನಿಮ್ಮ ಪ್ರೀತಿಯ ಪವಿತ್ರ ಓಟ್ನಿಂದ ಗೆದ್ದು ನಿಮ್ ಸೇವೆ ಮಾಡ್ಬೇಕು ಅಂತ ಹೇಳಿದೆ. ನೀನ್ ಎದಕ್ ಹಂಗ್ ಮಾಡ್ತಿದ್ ನನಗೆ ಗೊತ್ತಾಳ. ಅಡಿಗೆ ಮೇಲೆ ಒಗ್ಗರಣೆ ವಾಸನೆ ಬರಕತ್ತಲ್ಲ, ಹೆಂಗ ಎಲೆಕ್ಷನ್ ಹಾಕಂತಾರ ಒಂದಿಟ್ಟು ಮಾಡಿರ್ತಾರ, ತಿಂದ ಹೋಗ್ಬೇಕಂತ ಮಾಡಿ ಗೊತ್ತಾಳ ನಿಮ್ಗೆಲ್ಲ. ಅಯ್ಯ ನಾನು ಗೊತ್ತಿದ್ರು ನಮ್ಮ ಮನೆಗೆ ಕೂಡ ಬಿಡ್ತಿರ್ಲಿಲ್ಲ. ಓದು ಬಿಡಪ್ಪ. ಮಲ್ಲಯ್ಯ ಮಲ್ಲಯ್ಯ ನಿಲ್ಲಪ್ಪ, ಅವ್ನು ಯಾವಾಗ್ಲೂ ಹಾಗೆ ಮಾತು ಸೂಜಿ ಅಂತೆ. ಇರ್ಲಿ, ಎಲ್ರು ಟೀ ಕುಡಿಯೋಣ ಬನ್ನಿ. ಅದಕ್ಕೆ ಅಂದ ಅಳ್ತಿದ್ದೀನಪ್ಪ. ಇಲ್ಲಿ ಯಾರು ಹಾಕಿಲ್ಲ, ಇವರೆಲ್ಲರೂ ಓಟ್ ಹಾಕಿದ ಮೇಲೆ ಗೆದ್ದು ಮಲಯ ಒಂದು ಅಳ್ತಿದ್ದೀನಪ್ಪ. ನಾವೊಂದಿಟ್ಟು ಐದು ಉಳಿಸ್ಕೊಂಡು ನೀವಂತ ಬಾತಿಗೆರಪ್ಪ. ಆಯ್ತು ಬಾಪ ತಿಂದ್ಬಿಡಪ್ಪ. ಸಾಕಾಯ್ತು ಮಾರಾಯ, ನಡೆದು ಬರ್ತದೆ ಮಗ ಸ್ವಲ್ಪ ಗಾಯ ಕಡೆ ಏನಾಯ್ತವೆ? ಯಾಕಂತ ಯಪ್ಪ, ನನಗಂತೂ ನಡ್ಕೊತ ಬರೋದ್ರಾಗ ಸಾಕಾಗೋಯ್ತು ನೋಡಪ್ಪ. ನಿನ್ನ ಹಣ ಎತ್ತಲಿ
ನೋಡಿ ಇನ್ನು ಬೆಳಬಾರ್ದ್ರು ಒದಿತಾರಪ್ಪ ಅಂತ ರಾತ್ರಿ ಊರ್ ಬಿಟ್ಟು ಈ ಊರಿಗೆ ಓಡೇ ಬಂದಿದ್ದೆ. ಅಪ್ಪ ನನಗ ಒಂದು ಮಾತು ಹೇಳ್ತೀನಿ, ಚಂದ ತಿಳ್ಕೊ. ಈ ಊರಿಗಾರ ಬಂದಿದೆ ನೆಟ್ಟ ಇರೋದನ್ನ ಕಲಿಯೋ, ಊರ್ ಬಿಟ್ಟು ಮುಂದಿನ ಊರಿಗೆ ಹೋಗೋ ಕೆಲಸ ಮಾಡ್ಬೇಡ. ಇದೇ ಊರಬೇ, ಇದೇ ಊರ ನಮ್ಮ ಮಳಿಯರು. ಅಪ್ಪ ದೇವ್ರೇ ಪರಮಾತ್ಮ, ಈ ಊರಾಗ ನಮ್ಗೆ ಸ್ವಲ್ಪ ಒಳ್ಳೆ ಕಣ್ಣಿಲ್ ನೋಡೋ ಮಾರಾಯ. ಊರು ಧ್ವಜ ತಿರ್ಸಂಗಿ ಯಾಕೆ ತಿರ್ಸಕತ್ತೀಯೋ ಅಪ್ಪ? ಹಾ ಇರ್ಲಿ ಅಪ್ಪ, ನೀನ್ ಹಳೆ ಇರೋ ಊರು ಅಂದೆಲ್ಲ, ಇದೆಲ್ಲ ಮತ್ತೆ ಮುಂದಿನ ಊರಿಗೆ ಹುಡ್ಕೊಂಡ್ ಹೋಗ್ಬೇಕಾ? ಇದೇ ಊರಬೇ, ಇದೇ ಊರ. ಇದೇ ಊರಂತೀಯ? ರಾಜಕೀಯ ಅಂದ್ರೆ ಒದಿಸ್ಕೊಳ್ಳೋ ಕೆಲಸ ಮಾಡಿದ್ರೆ ಆಗ್ತದೆ ಅಂತ ಕೆಲಸನೇ ಮಾಡ್ಬೇಕಬೇ. ಆದ್ರೆ ಒದಕ್ ಬಂದಾಗ ಉಳ್ಕೊಂಡ್ಬಿಡ್ಬೇಕು. ನಾವೊಂದು ಒದಕ್ ಬಂದ್ರೆ ಅಂತ ರಾತ್ರಿ ಇವು ಆ ಊರ್ ಬಿಟ್ಟು ಊರ್ ಓಡಿ ಬಂದಿದ್ರು ನೋಡು, ಇಲ್ಲಿ ದೊಡ್ಡರಾಗನ ಬೇ. ಇಲ್ಲಿ ಒದಕ್ ಬಂದ್ರೆ ಮುಂದೂರಿಗೆ ಹೋಗೋಣ, ಅಲ್ಲಿ ದೊಡ್ಡರಾಗನ. ಆ ಊರ ಒದಕ್ ಬಂದ್ರೆ ನಮ್ಗೆ ಈ ಊರಿದ್ರ ಮೇಲೆ ಇನ್ನೊಂದು ಅದ್ರ ಮೇಲೆ ಹಂಗದೆ. ಯಪ್ಪ ನಿನ್ನ ಕೈ ಮುಗಿತೀನಿ ತಂದೆ, ಏನ್ ಮಾಡ್ತೀಯೋ ಮಾಡು. ಒಟ್ಟಾಗ ನಿನ್ನ ಹೊಟ್ಟೆ ಹುಟ್ಟಿನಲ್ಲ ನನಗ ಅನುಭವಿಸ್ ಬಂದೈತಿ, ಅನುಭವಿಸ್ಬೇಕು. ನೀನಾರ ಮಾಡಪ್ಪ, ಮೊದಲು ಇರಾಕ ಒಂದು ಮನೆ ಹುಡುಕು. ನನಗಂತೂ ನಡ್ಕೊಂಡ್ ಬಂದ್ ಸಾಕಾಗೈತಿ. ಏಯಪ್ಪ, ಈ ಊರ ಯಾವ ನಿನ್ನ ಹಳೆಯ ವೀರಭದ್ರ ಅದ ನಂದಿಲ್ಲ, ಅವನ ಕೇಳೋಡು ಇರಾಕ್ ಮನೆ ಸಿಗ್ತಾವೇನೋ. ಯಪ್ಪ ಅಲ್ಲಿಡು ಅಲ್ಲಿ ಯಾರೋ ಬರಾಕತ್ತಾರ, ಅವ್ರ ಬೇರೆ ಕೇಳು ಮನೆ ಸಿಗ್ತಾವೇನೋ ಅಂತ. ಅಲ್ಲಿ ಯಾರೋ ಬರಕತ್ತಿರ್ತಾರೆ ಕೇಳೋದು. ಕಡಿಪೆಟ್ಟಿಗೆ ಬಾರ ಒಪ್ಪತ್ತೀರ, ಆರಿದ್ಯಾಕ್ ಸೇರ್ತು ಒಪ್ಪತ್ತೀರ. ಯಜಮಾನ್ರೆ, ಕಡಿಪೆಟ್ಟಿಗೆ ಈ ಊರಾಗ ಮಂಡಲ ಪಂಚಾಯತಿ ಪ್ರೆಸಿಡೆಂಟ್ ಯಾರಪ್ಪ? ಇರಾಕ್ ಒಂದು ಮನೆ ಕೇಳು ಅಂದ್ರೆ ಇಲ್ಲಿ ಪ್ರೆಸಿಡೆಂಟ್ ಯಾರು ಅಂತ ಕೇಳ್ತಿಲ್ಲ. ನಮ್ಮರೇ ನಮಗೆ ಇಂತ ಅರ್ಜೆಂಟ್ ಕೆಲಸ ಇರ್ತಾವ ಅಂತೇಳಿ ನಾವು ಆ ಕೆಲಸನ ಅವ್ರಿಗೆ ಬಿಟ್ಬಿಟ್ಬಿಟ್ರಿ. ನಿಮಗೇನು ಕೆಲಸ ಅದ್ರಾಗ? ಅದೇ ನಮ್ಗ ಇರಾಕ ಒಂದು ಅಡಿಗೆ ಮನೆ ಬೇಕಾಗಿತ್ತು. ಅವರು ಅಡ್ಗಿ ಮನೆ ಕೊಡ್ಸೋ ಪ್ರೆಸಿಡೆಂಟ್ ಅಲ್ಲ, ಈ ಊರಿನ ಮಂಡಲ ಪಂಚಾಯತಿ ಪ್ರಧಾನದರ. ನಮಗೆ ಅರ್ಜೆಂಟ್ ಐತೆ, ದಾರಿ ಬಿಡ್ಬೇಕು. ಯಜಮಾನ, ಇದು ನಿಂತ್ರ ಕೆಲಸ ಅಲ್ಲ, ಇದು ಬಹಳ ಅರ್ಜೆಂಟ್ ಕೆಲಸ. ನಿನಗೇನಾದ್ರು ಅರ್ಜೆಂಟ್ ಇತ್ತಂದ್ರ ಅಲ್ಲಿರುತ್ತೆ, ಅಲ್ಲಿಗೆ ಬಂದ್ಬಿಡ. ಎಂತ ಮಾತು ಹೇಳ್ತೀಯಲ್ಲ ಹುಡುಗ, ಎಂತ ತಪ್ಪರ್ ತಿಳ್ಕೊಂಡ್ಬಿಟ್ಟಲ್ಲ ಮುದೇನೆ. ಅಲ್ಲ ನಿಮ್ಮ ತಾತ. ಅದು ಸರಿ, ಅದು ಸರಿ. ನಂದು ಒಂದು ಮಾತು, ನಮ್ಮ ಅಪ್ಪನ ತಲೆ ಸರಿ ಇಲ್ಲ. ಗೊತ್ತಾಗ್ಬಿಡ್ತೀನಿ ನಿಮ್ಮ ಅಪ್ಪನ ತಲೆ ಸರಿ ಇದಲ್ಲ ಅಂತೇಳಿ. ದಯವಿಟ್ಟು ನೀವು ನನಗೆ ಸಹಾಯ ಮಾಡ್ತೀರಾ? ಮಾಡೋಣ. ಮಾಡೋಣ ಅಂತ ಹೇಳ್ಬೇಡ್ರಿ, ಮಾಡ್ಕೊಡ್ತೀವಿ ಅಂತ ಹೇಳ್ರಿ. ಆಯ್ತು, ನೋಡೋಣ. ಈಗ ಒಂದು ಅರ್ಜೆಂಟ್ ಹೋಗ್ಬಿಡ್ತಿ, ಯಾಕಂದ್ರೆ ಪಕ್ಕದಲ್ಲಿ ಹುಡುಗಿ ಮಾತಾಡ್ತಲ್ಲ. ನಮ್ದು ರಾಯಚೂರು ಜಿಲ್ಲೆ, ನಾವು ಇದೇ ಊರಾಗ ವಾಸ ಮಾಡೋಣ ಅಂತ ಬಂದೀವಿ. ಹೌದಾ? ಅಲ್ಲ, ಇಷ್ಟು ಬೆಳಗಾವಿ ಜಿಲ್ಲೆಗೆ ಬರಕ್ ಹೋಯ್ತ್ರಿ ನೀವು? ರಾತ್ರಿ ಎಲ್ಲ ಬಸ್ ಇರ್ಲಿಲ್ಲ, ಅದಕ್ಕೆ ರಾತ್ರಿ ನಡ್ಕೊಂತ ಬಂದ್ಬಿಟ್ವಿ. ಈ ಕಾಲದಾಗ ಯಾರು ನಡ್ಕೊಂಡ್ ಬರ್ತಾರೇನು? ಬೆಳತಕ್ಕನ ಅಲ್ಲೇ ಇತ್ತು ಮುಂಜಾನೆ ಫಸ್ಟ್ 6 ಗಂಟೆ ಬಸ್ಸಿಗೆ ಬಂದ್ಬಿಟ್ಟು ರಾತ್ರಿ ಬೆಳಕರ್ಗಿತ್ರ ಹಿಡ್ಕೊಂಡು ಒದಿತಿದ್ರಲ್ಲೇ ನಮ್ಮನ್ನ. ಯಪ್ಪ ನೋಡ್ರಿ, ನಮ್ಮ ಪ್ರಯಾಣನ ರಾತ್ರಿ ನಿಂದಿಸ್ಬಾರ್ದು, ಔಷಧಿನ ಆಗುತ್ತಂತ ನಡ್ಕೊಂತ ಬಂದ್ಬಿಟ್ವಿ. ನಿಮ್ಮಪ್ಪ ನೋಡಿದ್ರೆ ಹಿಡ್ಕೊಂಡು ಬಚ್ಚಿದ್ರು ಅಂದ, ನೀನ್ ನೋಡಿದ್ರೆ ಪ್ರಯಾಣ ನಿಲ್ಲಿಸಬಾರದು ಅಂತಿ. ಯಾರು ಮಾತು ನಂಬೋಕಿದ್ರಾಗ ನಾನು ಅಲ್ಲ ನನ್ನ ಹಿಂಗೋಗ ಮಾಡಿಬಿಟ್ರಿ ಅಂತ ನೀವು. ಅಂತ ಹೇಳಿ ಏನು? ನನ್ನ ತಲೆ ಸರಿಗಿಲ್ಲ, ನನ್ನ ತಲೆ ಸರಿ. ನನಗೆಲ್ಲ ಸರಿಗಿದ ಮೇಲೆ ನೀನು ಹುಟ್ಟು ನನ್ನ ಮಗಳಾಗಿರೋ ಹೋಗ್ಬಿಡಕಮ್ಮ. ನಿನಗೆ ಸರಿ ಇಲ್ಲ, ಆಕೆಗೆ ಸರಿ ಇಲ್ಲ, ಇಬ್ಬರಿಗೆ ಸರಿ ಇಲ್ಲ.
ಈ ಊರಾಗ ಒಡೆ ಇರೋಣ ನಮಗ ಇರುವಂತರ ಗೊತ್ತೇನಪ್ಪ. ಅವನಿಗೂ ಈ ಊರಾಗಿರೋ ಪ್ರೆಸಿಡೆಂಟ್ರು ಹೆಂಗೈತಪ್ಪ? ಏನು ನಿಮ್ಗೊಳ್ಳೆ ಕಾಟ ಆಟಮ್ಮ ನನಗೆ ಅಂತಮ್ಮ. ಇರೋಣ ನಮಗ ಇರುವಂತ ಗೊತ್ತೇನ? ನಿನಗೆಲ್ಲ ಬಹಳ ತಿಳಿದೈತೆ, ಸುಮ್ಮನಿರು. ನೋಡ್ರಿ, ಈ ಊರಾಗ ನಮ್ಮ ಅಪ್ಪನ ಅಳಿಯ ಅಂದ್ರೆ ನಮ್ಮ ಸೋದರ ಮಾವ, ನಮ್ಮ ಅಪ್ಪನ ತಂಗಿ ಮಗ ಒಬ್ಬ ವೀರಭದ್ರ ಅನ್ನೋ ಅದಾನ. ಅದನ್ನ ಹುಡ್ಕೊಂಡ್ ಬಂದ್ವಿ. ಇರ್ಭದ್ರ ಇವಪ್ಪನ ತಂಗಿ ಮಗ ಅಂದ್ರೆ ನಾನೇ ಅದೇ ನಿಮ್ಮ ಅಪ್ಪನ ತಂಗಿ ಮಗ. ತಲೆ ಕೆಟ್ಟ ನಾನು ತಲೆ ಕೆಟ್ಟವನು, ನೀನು ತಲೆ ಕೆಟ್ಟ. ಹೋಗ್ಬಿಡಪ್ಪ, ನೀನೇ ನಮ್ಮ ಮೈ ಇರ್ಬದ್ರ ಅಂತ ನಾವು ಹೆಂಗಪ್ಪ? ನಾನೇ ಸುಳ್ಳು ಹೇಳಕ್ ಹೋಗ್ಲು ಅಲ್ಲ ಒಂದ್ ಹೇಳಪ್ಪ, ಬಂದ್ಬಿಡ್ತು. ನಾನು ನನಗೆ ರಾಯಚೂರು ಜಿಲ್ಲೆಗೆ ಬಂದು ನಿಮ್ಮ ಊರಿಗೆ ಬಂದು ನಾನು ನಿಮ್ಮ ತಂಗಿ ಮಗ ನಿಮ್ಮ ಅಳಿಯ ನನ್ನ ಮಗ ಉಳ್ಕೊಂಡು ಮದುವೆ ಮಾಡಂತ ಅವ್ನ ಯಾಕೆ ಹೇಳ್ತಾನೆ ಬಿಡ. ಅದು ಕರೆವೈತು ಬಿಡಮ್ಮ. ನೋಡಪ್ಪ, ನಾನು ಅವ್ನು ಚಿಕ್ಕವನಿದ್ದ ನೋಡಿದ್ದೆ, ಈಗ ನಾನು ಅವನು ಹೆಂಗಪ್ಪ ಗೊತ್ತಿದೆ ಅದು. ಮಗ ಸಿಗ್ಬಿತ್ತು ನೋಡು. ಅವ ಚಿಕ್ಕವನಿದ್ದಾಗ ಒಂದು ಮಚ್ಚಿತ್ತವೇ ಮಚ್ಚೆ. ತಾನು ಚಿಕ್ಕವನಿದ್ದಾಗ ಒಂದು ಮಚ್ಚಿತ್ತಲ್ಲಪ್ಪ, ಮಚ್ಚೆ ತೋರಿಸಿ ನೀನೇ ನಾನು ಅಳಿ ಅಂತ ಮುಂದೆ ಪಾಪ ಗಣಮಗ ಆದ್ರ ಮಾವ 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 ಮಚ್ಚೆ ಆಯ್ತು ಮಾವ, ಇರಬಾರ್ದು ಜಾಗೈತೆ ಮಾವ. ಈ ಮಂದಾಗ ತೋರ್ಸಂಗಿಲ್ಲ. ನಿನಗೆ ಏನಾದ್ರೂ ಅನುಮಾನ ಇದ್ರೆ ಈಗ ನೀನು ಈ ಸ್ಟೈಲ್ ನೋಡಿದ ಮೇಲೆ ನನಗೆ ಗೊತ್ತಾಗ್ತಮ್ಮ, ನೀನೇ ನಾನು ಇರ್ಬೇಕ್ರ ಖಾತ್ರಾಗತ್ತಲ್ಲ. ಅಲ್ಲ ನೀನೇನಾದ್ರೂ ನೋಡಂಗಿದೆಯೇನು? ಸರಿ ಮಾವ ಅಂತ ನೀನು ನೋಡೋ ಜಾಗದಾಗ ಮಚ್ಚಿಲ್ಲ ಅದು. ನೀನು ಆಮೇಲೆ ಯಾವ್ದಾದ್ರು ಬೇಕಾದ್ರೆ ನೋಡ್ತೀವಿ ಅಂತೀವಿ. ಇವತ್ತೇ ನೀನು ಹೋಗಿ ಕಂಡ ಐತೆ ಬರ್ರಿ ಎಲ್ಲಿ ಬಂದಿರ ನಾನು ಚುತ್ತವಲ್ಲ ಚಿಕ್ಕಂದಿದ್ದಾಗ ಮಾಡ್ತಿದ್ದೆ ಫೋನ್ ಮಾರ ಸೇದಿ ಅವಾಗಂಗ ನನಗೆ ತೋಲಗಳು ಎರಡು ಕಟ್ಟ ಹಾಕೊಂಡು ಕಾಲ್ಕಲ್ಲಿ ಹೋಗಿ ವಾರಿ ಕುತ್ಕೊಂಡು ಪುಸ್ ಅಂತ ಸೇರ್ತಿದ್ದೆ ಫೋನ್ ಮಾರಾಯ ಕೈಕಲ್ಲ ಮತ್ತೆ ಇಟ್ಟಿದ್ದಾಗಿದ್ದು. ನೀನು ತುದಿಯಾಗಿ ಕುಂತ್ಕೊಂಡು ಬಿಡಿ ಸೇರ ನೋಡಿದ್ರೆ ನಿನ್ನ ಕಾಲ್ಗೆ ಬುಡ್ಡಿ ಬೆಳೆದಾರೆ ಬಿದ್ರು ಬಂದಂಗೆ ಬರ್ತದೆ. ಈಗ ಹಂಗಿದೆಯಲ್ಲ ಅಪ್ಪ. ಈಗ ಮಾವ ಇಟ್ಟು ಸಿಗರೇಟ್ ಮಾಡೀನಿ. ಸಿಗರೇಟ್ ಮಾಡಿ ಈಗ ನೋಡಿ ನಾನು ಹಚ್ಚಿದ್ನಲ್ಲ ಬೀಡಿ ಅಮ್ಮಂಗದೆ ಇನ್ನೆಲ್ಲೇ ಅಮ್ಮ ಮಾವ ನಿನ್ನ ಕಾಟ ತಡಿಲಾರ್ದಲ್ಲ ಮಾವ, ಯಾವತ್ತೋ ಮಾಡ್ಬಿಟ್ಲು ಮಾವ. ನಮ್ಮ ಅತ್ತೆ ಸತ್ತಂತ ಯವ್ವ, ಹೆಂಗ್ ಮಾಡ್ಲೆ ಯವ್ವ. ಮತ್ತೆ ಸುಮ್ಮನೆ ಸತ್ತಲ್ಲ, ನಿಮ್ಮಪ್ಪ ಓಸಿ ನಂಬರ್ ಫಾಲೋ ಮಾಡಿ 8 ಎಕರೆನ ಕಳ್ದಾಗ್ಬಿಟ್ಟ. ನಾನ್ ಕಾಯ್ದಿದ್ರಿ, ನಾನಂಗ ಓಸಿ ಆಗ್ತದೆ. ನಿಮ್ಗೆ ಏನು 10-20 ರೂಪಾಯಿ ತಾವ ಕೊಡಿಸ್ತಾ ಅದೇ ರುಚಿಗೆ 3 ಫಾಲೋ ಮಾಡಿ ಹೊಲ ಹೋಗ ಸಾಲ ಮಾಡ್ಕೊಂಡ್ಬಿಟ್ಟಿತ್ತು. ನಾನು ಆಡಲ್ಲ ಹೆಂಗ್ ಉಳಿತೈತೆ ಹೊಲ. ಅದಕ್ಕಾಗಿ ಇನ್ನು ಊರ ಬೈತಾರೆ ಅಂತೇಳಿ ನಾನು ನಮ್ಮ ರಾಯಚೂರು ಸೇರ್ಕೊಂಡ್ಬಿಟ್ಟೆ. ಮಾವ ನೆನೆಸ್ತಿದ್ಲ ಮಾವ ನಮ್ಮವ್ವ ಹೊಲ ಅನ್ಸುತ್ತೆ ಅಲ್ಲ. ಹ್ಞೂ ಮಾವ. ಒಗ್ಗರಣೆ ಮೆಣಸಿದೆ ಅಂದ್ರೆ ನಾನು ಕೊಟ್ಟು ತಿಂತಿದ್ದಿಲ್ಲ. ಚಾಗ ರೋಡ್ನಾಗ ಯಾವಾಗಲ್ಲ ಒಗ್ಗಡೆ ಮಾಡಿಸ್ತಾರಲ್ಲ, ನಮ್ಮಣ್ಣ ತಿಕ್ಕಯ್ಯ ಇದ್ದ ಮಾವ ಚೆಟ್ಟೈತೆ. ನಾನು ಹೋಗಿ ಬರ್ತೀನಿ, ನೀವು ಏನಾದ್ರೂ ತಿಟ್ಟಿದ್ರೆ ಅಲ್ಲಿಗೆ ಬಂದ್ಕೊಡಿ. ಈ ಮಾತುಗಳೆಲ್ಲ ಸಾಕು, ನಡಿಪ ಮೊದಲು ನಿಮ್ಮ ಮನೆಗೆ ಹೋಗೋಣ. ನಾನು ಮನೆಗೆ ಬರೋಕ್ಕೆ ಪರಿಸ್ಥಿತಿ ಇಲ್ಲ. ಬೆಳಗ ಮುಂಜಾನೆಯಿಂದ ಹಿಂಗೆ ಮಾಡಕತ್ತೀನಿ. ಆಗ್ಬೋದು ನೀವು ಏನಾದ್ರು ನಮ್ಮ ಮನೆಗೆ ಬರಂಗಿದ್ರೆ ಸೀದಾ ಹಿಂಗೆ ಹೋಗ್ರಿ, ಅಲ್ಲಿ ಮಾಡೋರು ಗುಡಿ ಕಾಣ್ತತೆ. ಆ ತತ್ವಗಳಿಗೆ ಒಂದು ದರ್ಗಾ ಕಾಣ್ತತೆ. ನಿಂತ್ಕೊಂಡು ಈರು ಬಂದ್ರ ಮಾವನ ಮನೆ ಯಾವುದು ಅದು ತೋರಿಸ್ಬಿಡ್ತಾರೆ. ಅಲ್ಲಪ್ಪ ಹನುಮಂತರಾಯನ ಗುಡಿ ಇತ್ತಲ್ಲ ಮನೆ, ಈಗ ತಪ್ಪಡಿ ಮಾವ ಅದು ಹಳೇದಾಯ್ತು ಮಾವ, ಬಿದ್ದೋಯ್ತು. ಹೊಸ ಕಾಣ್ತಾ ಇದೆಯಾ? ಊರು ಮಾವ ಒಂದು ಕೈ ತಡ್ಕೊಂಬಂದು ಹಾಕಲ್ಲ. ನಿಂದ್ರಂಗಿಲ್ಲ ಮಾವ, ಏನ್ ನಿಂದ್ರಿಸ್ಬೋದು. ಇದನ್ನು ಮಾತ್ರ ಯಾರು ಕೈ ಮಾವ. ಸಾಮಾನು ತಗೊಂಡು ಸೀದಾ ಹೋಗಿ ಅಲ್ಲಿ ಬೆಳಗುತ್ತಕ್ಕೆ
ಮನೈತೆ ವೀರಭದ್ರ ಮಾವಂದು ಕೇಳಿದ್ರೆ ಯಾರು ಹೇಳ್ತಾರ ನಾನು ಅವನ ಹೋಗಿ ಊರಿಗೆಲ್ಲ ವಿಷಯ ತಿಳ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಇಲ್ಲಿ ತಂಗಿ ಅಜಾದ ವಾಯ್ಸ್ ತಂಗಿ ವಿಷಯ ಬೇಸ್ತಿರ್ತವ ಗಣಮಕ್ಕಾಗಿ ನಾವು ನಿನ್ಗೆ ಯಾವ್ದು ಜನ ನಿಮ್ಗೆ ಒಳ್ಳೆ ಕಾಟ ಹಾಕ್ಬಾರದ ನೀನು ಹೋಗಿ ಅಲ್ಲಿ ಬಿಟ್ಟು ಹೋಗಿ ನಾನು ಊರಿಗೆಲ್ಲ ವಿಷಯ ದೇವ್ರೆಲ್ಲರಿಗೆ ಸಾವು ಕೊಡ್ತಾನೆ ಇವ್ನಿಗೆ ಯಾಕೆ ಕೊಡವಲ್ಲ ಅಂತೀನಿ ಹೊಳೆಯುವ ಬಂಗಾರ ನನ್ಗೆ ತಳ ಹೊಳೆಯುವ ನೀನು ತುರುಬು ಕೊಯ್ತೀನಿ ನೀನು ಮೂಗು ಕೊಯ್ತೀನಿ ಅಂತ ಬಾಯಿ ಬಂದಾಗ ಬೈತಾನ ನನ್ನ ವಿಕಾರ ಮಾಡಿದ್ರೆ ಅವ್ರಿಗೆ ಏನು ಬರೋ ಭಾಗ್ಯ ಐತಿ ಅಂತ ಏನ್ ಮಾಡೋದು ಸೇರ್ಬಿಟ್ಟ ಸಾಯ್ಬೇಕು ಅಂತ ಮಾಡ್ತಿದ್ರಿ ಆದ್ರೆ ಸಾಯಕ್ ಮನಸ್ಸು ಹೆಂಗ್ ಹೋಗ್ತತ್ ನೋಡ್ರಿ ಅವ ನೀನ್ ಏನ್ ಕಡಿಮೆ ಮಾಡ್ಯಾನ ಎಲ್ಲ ನಿನ್ನೆ ಬಿಟ್ಟು ಹೋಗ್ಯಾನಲ್ಲ ಇರ್ಲಿಗಳು ನಿನ್ನ ಗಂಡ ಸಂಪಾದಿಸಿದ್ದು ಅಷ್ಟೈತಿ ಇಷ್ಟೈತೆ ತರ ಒಟ್ಟು ಎಷ್ಟೈತಿ ನಿಂದು ಏನು ಬಂಗಾರ ಆದರೆ ಆಟು ಇಟು ಅಂತಂತ ಹೇಳಿ ಒಂದ್ 3-4 ಕೆಜಿ ಐತ್ರಿ ಬಂಗಾರ ಅದಲ್ರಿ ಈಗ ನಾನು ಬದುಕೋದಕ್ಕೊಂದು ದಾರಿ ಅದು ಇಲ್ದಿದ್ರೆ ನಾ ಎಲ್ಲ ಇರ್ತಿದ್ದೆ ಹೌದೌದು ಎಲ್ರಿಗೂ ಅದ್ರ ಮೇಲೆ ಜೀವ ಈ ಆಳಾದ ಮನಸ್ಸು ಸಿಗಲಾರ್ದನ್ನೇ ಬೇಕಂತ ಹೌದು ನೀವು ಈ ದಾರಿ ಕಡೆ ಬಂದವ್ರ ಅಲ್ಲ ಈ ಕಡೆ ಯಾಕೆ ಹೊಂಟ್ರಿ ಏನು ಮಾಡೋದಮ್ಮ ಈ ಊರಿಗೆ ಏನಾರ ಒಂದಿಟ್ಟು ಸೇವೆ ಮಾಡೋಣ ಈ ದರಿದ್ರ ಊರ್ನ ಒಂದಿಟ್ಟು ಮುಂದಕ್ಕೆ ತರೋಣ ಅಂತ ಒದ್ದಾಡ್ತೀವಿ ಜನ ಮರ್ಯಾದೆ ಕೊಡಲ್ಲ ಎಲೆಕ್ಷನ್ ಸೋಲ್ಬಿಟ್ರ ಮಾತು ಎಂತ ಈ ಊರ ಬಿಟ್ಟು ಏನೋ ಸಭೆ ಬೇಡ ಹೊಲ ಮನೆ ನೋಡ್ಕೊಂಡು ಸಾಕಂತು ಹಂಗ ಗದ್ದೆನ ನೋಡ್ಕೊಂಡಿದ್ದೆ ಅದ್ರಾಗ ನನ್ನ ಕಂಡ್ರಿ ಬೇಕು ಯಾಕೆ ಕಂಡೆ ಮತ್ತೆ ಮಾತಾಡಿಸಿ ತೋರಿಸ್ಕೊಂಡು ಹೋಗ್ಬಿಡೋಣ ಅಂತ ನನಗೆ ಏನಾಯ್ತು ತೋರ್ಸೋದು ಇಲ್ಲ ಇವು ಮೊನ್ನೆ ಹೊಳಿತೇವೆ ಇವೆಲ್ಲ ವಜ್ರದಣ್ಣನು ಯಾವಾಗ ನೋಡ್ತೀನಿ ಇಂಥ ಬಂಗಾರ ಅದಕ್ಕೆ ತೋರಿಸ್ಬಿಡೋಣ ಅಂತ ಅಲ್ಲ ಮೊನ್ನೆ ಇಲೆಕ್ಷನ್ ಯಾರಿಗೆ ಕೊಟ್ಟಿದ್ದೀವಿ ನೀವ್ ಹೇಳ್ದವ್ರಿಗೆ ಹಾಕಿದ್ದಲ್ರಿ ನೀವ್ ತೋರ್ಸಿದ ಗುತ್ತಿಗೆ ಬೇಸೆ ಗುತ್ತಿದೆ ಆದ್ರೂ ನಿಮ್ದು ಸೋತ ಬಿಡ್ರಿ ಮಾಡ್ಲಿ ಬಸಮ್ಮ ಮಾಡ್ಲಿ ಗೆದ್ದು ಇವರಾಗ ಏನ್ ಅಧಿಕಾರ ಮಾಡ್ತಾರ ನಾನು ನೋಡೇ ನೋಡ್ರಿ ಆದ್ರೂ ನಿಮ್ ಮುಂದೆ ಅವ್ರದ್ದು ಏನ್ ಮಾಡಿದ್ರಿ ಬಿಡ್ರಿ ಗೆದ್ರೇನಾತು ನಿಮ್ ಸೋತ್ರೇನಾತು ನಿಮ್ ಮುಂದೆ ಅವ್ರದ್ದೆಲ್ಲ ಹೊಯ್ಕೊಂತ ಹೋಗ್ಬಿಡ್ತೈತಿ ಹೋಲ್ ಬಿಡ್ರಿ ಮತ್ತ ಅವತ್ತ ನಾ ಹೇಳಿದ್ನಲ್ಲ ಏನ್ ಮಾಡಿದ್ವಿ ಅದನ್ನೇನಮ್ಮ ಮಾಡೋದೇನೈತಿ ನಿಮ್ ಹೊಲ ಇಲ್ಲ ಹೊಲ ಹೌದಲ್ಲ ಅವ್ನು ಬಿಡಿಸ್ಬಿಡ್ತೀನಿ ಅವ್ನು ಬಿಡಿಸಿ ನಾನೇ ಮಾಡ್ತೀನಿ ಏನ್ ಮಾಡೋದು ಹೇಳು ನೀವೇನು ಕೌನ್ಸಿಲಿಂಗ್ ಇಟ್ಟ ಬಿಡಿತೀರಲ್ಲ ಎಲ್ಲ ಅದಂತ ಮಾಡಕ್ ಬಿಡ್ರಿ ಅದಲ್ರಿ ಅದನಲ್ರಿ ಹೌದಲ್ರಿ ಯಾವನು ಅದ ನಿಮ್ ಮುಂದೊಂದ್ ಮಾತು ಹೇಳ್ಬೇಕಂತ ಮಾಡಿದ್ದೆ ಅಯ್ಯೋ ಹೌದಲ್ರಿ ಹೌದರಿ ವೀರಭದ್ರ ವೀರಭದ್ರ ಅವು ಹೆಸರೆತ್ತಿಗಳಿಬೇಕಮ್ಮ ಯಾಕ್ರಿ ನಾನು ಸೋಲಲಿಕ್ಕೆ ಅವನೇ ಕಾರಣ ಅವನಿಗೊಂದು ಗಜ್ಜಿ ಕಾಣಿಸೋದಂದ್ರೆ ಇಡೀ ಊರಾಗರೆ ಮರ್ಯಾದೆಲ್ಲ ಮಾಡ್ಬಿಡ್ತಾನೆ ಏ ವರ್ಷದ ಮಗ ನಿನಗೇನಂದ ಏನಂತಂದ್ರಿ ಗಂಡ್ ಸತ್ತಕ್ಕಿ ರಾಂಡ ಮುಂಡಿ ಪಿರಿ 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 ಗಂಡಸರ ಜೋಡಿ ಊರು ತಿರುಗ್ತಕ್ಕೆ ಓಡೋಡಿ ತಿರುಗ್ತಕ್ಕಂತ ನೋಡ್ರಿ ಬಾಡ್ಕೋ ಊರ್ ಬಾಡ್ಕೋ ಎತ್ಲಿ ಅವ್ರು ಹೆಣಕ್ಕೆ ನೀನು ಅವನ ವಿಚಾರ ಬಿಟ್ಬಿಡು ಅವನ್ನ ನಾನು ನೋಡಿ ಕಳ್ತೀನಿ ನಾ ಹೇಳಿದ್ದೆ ಮಾಡ್ತೀನಿ ಹ್ಞೂ ಅಂತ ಹೇಳಿನಲ್ರಿ ಮತ್ತ
ಅದ ಮಾತನು ಸ್ವಲ್ಪ ಎಲ್ಲಿ ಸೇರಿ ಬರ್ತಾವ್ರಿ ಆ ಕಡೆ ಶರಣಪ್ಪವ್ರು ಬರಕತ್ತಾರ ಆ ಕಡೆ ಒಂದೇ ಬಿಟ್ಟೆ ಶನಿ ಎಲ್ಲಿ ಹೋದ್ರೆ ಕಾಟ ತಪ್ಪಲ್ ನೋಡು ಎಲೆಕ್ಷನ್ ಏನು ಗಂಟೆ ಇತ್ತಪ್ಪ ನಮ್ಮ ವಿಷಯ ಎಲ್ಲಿರ್ತಾರ್ರಿ? ನೀವಣಿ ಬರ್ತೆ ಇವಣಿ ನಾವು ಬರ್ತೆ ಮನೆ 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 ಸೋಸು ತಕ್ಕನ ಕೈ ಬರಲ್ಲ ಇದನ್ನ ಇಲ್ಲೇ ಗಂಟು ಬರ್ತಾ ಬಾಪ್ಪ ಬಾ ಕಾಲ್ ಕೆದ್ರಿ ಏನ್ರಿ ಮಾತಾಡ್ದ ಹಂಗ ಹೊಂಟ್ ಬಿಟ್ರಲ್ಲ ಅದ ನಿಮ್ ಮಗಳು ಶಾಂತಿ ಒಗ್ಗರಣೆ ಕೊಡಕ್ ಹೋಗಿ ಮೋತಿನ ಸುಟ್ಕೊಂಡ್ಲ ಅಂತಲ್ರಿ ಅದ ನಾಗಕ್ಕ ಬಂದ್ ಹೇಳಿದ್ರು ಮೋಸಗಾರ ಏನ್ ಮಾಡ್ಬೇಕಂಬುದು ನಮ್ ವಿಟಲ್ ಗೊತ್ತೇ ಅದಕ್ಕ ನಮ್ ವಿಟಲ ಸರಿಯಾದ ಶಿಕ್ಷೆ ಕೊಟ್ಟ ಎಲೆಕ್ಷನ್ ನಲ್ಲಿ ಪ್ರತಿಯೊಬ್ಬರಿಗೆ ಓಟು ಹಾಕುವ ಸ್ವತಂತ್ರ ಹಕ್ಕಿದೆ. ಅದರಲ್ಲಿ ಮೋಸ ಏನು ಬಂತು? ಅದು ಮೋಸವೇ ಆಗಿದ್ದರು ನಾನು ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಏಕೆ ಶಿಕ್ಷೆ? ನೀನು ಕೊರಗಿ ಸಾಯಿ ನಿನ್ನ ಸ್ವತಂತ್ರ ಓಟಿನ ಹಕ್ಕೈತಿಲ್ಲ ಹಕ್ಕಿನ ಸೊಕ್ಕು ಮರಿಯ ನೀವು ಬೇಯ್ದುಕೊಳ್ಳಲಿಕ್ಕೆ ಒಂದು ನೆವ ಬೇಕಾಗಿತ್ತಷ್ಟೇ. ಬೇಯ್ದುಕೊಂಡಿರಲ್ಲ, ನಿಮಗೆ ಒಳ್ಳೇದಾಗ್ಲಿ ಬಿಡಿ. ಒಳ್ಳೇದು ಮಾಡ್ತೀರಿ ಒಳ್ಳೇದು ಮಾತಾಡೋದೊಂದು ಮಾಡೋದೊಂದು ಬಾಯಿ ಸತ್ತವನು ಕೊಂಡಿ ಜನ ಮೋಸಗಾರ ತಗೋಪ್ಪಾರ ಇಷ್ಟಾರೆ ಕಾಯತ್ತವನಿ ಮುಂಜಾನೆಯಿಂದ ಮಧ್ಯಾಹ್ನ ಸೆಟ್ರೆ ನಿಂದೆ ಗೆಲ್ತಕ್ಕೆ ಹೇಳಿ 20 ಚೀಲ ಮಂಡಳಕ್ಕೆ 10 ಕೇಸು ಬ್ರಾಂಡಿ ಕೊಡೋದು ಸಾಕಾಗುವಂತ ಸೋರಿಸ್ಬಿಟ್ಟಿರ ನೀವೆಷ್ಟು ಸೋರಿಸ್ರು ಅಷ್ಟು ಉಂಗುರ ಮಾಡಿಸ್ಕೊತೀರಿ ಯಾವ ನನ್ನ ಮಗನು ಇಷ್ಟು ದಿನ ಅಧಿಕಾರದ ಅಮಲಿನಲ್ಲಿದ್ದ ನಿಮಗೆ ಎಲೆಕ್ಷನ್ ನಲ್ಲಿ ಸೋತು ಅಧಿಕಾರ ಕಳೆದುಕೊಂಡು ಹಲ್ಲು ಕಿತ್ತಿದ ಹಾವಿನಂತೆ ಪದರು ಹುಡುಕಿದ್ದೀರಿ. ಅಂದುಕೊಳ್ಳಿ ನಿಮಗೆ ತೃಪ್ತಿಯಾಗುವಷ್ಟೇ ಬೇಡಿಕೊಳ್ಳಿ. ನಿನ್ನ ಬೈಲು ಸಮಾಧಾನ ಆಗಲು ನಿನಗೆ ಸರಿ ಅರ್ಥನ ಮಾಡಬೇಕು. ಆದ್ರೆ ನಮಗೂ ನಮ್ಮ ವಿಡನ್ನು ತೃಪ್ತಿ ಆಗೋದು ಬಸಮ್ಮ ಬರ್ತೀನಿ ಹೊರಟಿದ್ರೆ ಒಟ್ಟ ಖಾರ ಕಲಿತಂಗ ಮೊನ್ನೆ ಎಲೆಕ್ಷನ್ ಹುಳಿ ನಿಂತ ಮುಂದೆ ಹೇಳ್ತೀನಿ ನಾನು ವರ್ಷ ನನಗೆ ಎತ್ತಾಗಲ್ಲ ಹುಟ್ಟುಳ್ಳಪ್ಪನ ಬೆಂಗಳೂರು ಅಂತ ನನಗೆ ಆಗ್ತದ ಈ ಸಲ ನನ್ನ ಮುಂದೆ ಅವನು ಮುಂದೆ ಹಾಕಿದ್ದಲ್ಲ ಮಕ್ಕ ಅಳ್ಸಕಾರ ಕಸ ಇವನು ನೋಡಿದ್ರೆ ಇವನು ಗೆದ್ದ ದೇವನ ಸ್ವಾನ ಬಗಳಿದರೆ ದೇವಲೋಕ ಹಾಳಾಗುತ್ತದೆ. ನೀನೇ ನೋಡಬೇಕಮ್ಮ, ಇದರಲ್ಲಿ ನನ್ನದೇನು ತಪ್ಪಿದೆ? ಅವರಿಗೆ ಓಟು ಹಾಕಿದವೆಂದು ಇವನು ಇಷ್ಟು ಮಾತಾಡ್ತಿದ್ದಾನೆ. ಒಂದು ವೇಳೆ ಇವನಿಗೆ ಓಟು ಹಾಕಿದ್ದರೆ ಇದೇ ರೀತಿ ಅವರೂ ಬೇಯ್ದುಕೊಳ್ಳುತ್ತಿದ್ದರೋ ಏನು? ಒಟ್ಟಿನಲ್ಲಿ ಓಟು ಬಡವರ ಬದುಕಿಗೆ ಬಂಗಾರದ ಗಂಟಲ್ಲ ಬಸಮ್ಮ. ಓಟು ಬಡವರ ಬದುಕಿಗೆ ಉಪದ್ರದ ಏಟು. ಹೋಗಿ ಬಿಡ್ರಿ, ಏನಾಗಿತ್ತು ಇದಕ್ಕೆ ಸೋತ ತನ್ನ ತಾನ ಒದರ್ಕೊಂತ ನಿಂತಿರ್ತೈತೆ. ಅದು ಸುದ್ದಿ ತಗೊಂಡು ನೀವೇನ್ ಮಾಡಕ್ ಹೋಗ್ತೀರಿ? ಹೋಗಿ ಬಿಡ್ರಿ, ಶಾಂತಿನ ಸ್ವಲ್ಪ ಚಂದಾಗಿ ನೋಡ್ಕೊಂಡು ಹೋಗ್ರಿ. ನಾನು ಸಂಜೆ ಮುಂದೆ ಬಂದು ಮಾತಾಡ್ಕೊಂಡು ಏನ್ ಹೇಳಿ ಬಸಮ್ಮ, ಇದ್ದ ಒಬ್ಬ ಮಗಳನ್ನು ಮುತ್ತಿನಾಂಗೆ ಸಾಕಿದೆ. ಆದರೆ ಆ ದೇವರಿಗೆ ಅವಳನ್ನು ಕುರೂಪಿಗೊಳಿಸಿ ನೋಡಬೇಕೆಂದೆನಿಸಿತೋ ಏನು? ಮುಖವೆಲ್ಲ ಸುಟ್ಟು ವಿಕಾರವಾಗಿದೆ. ಅವಳಿಗೆ ಆರೋಗ್ಯಕ್ಕೇನು ಆಗಿದೆ? ನಾ ಎಲ್ಲ ಬಂದು ಸಂಜೆ ಮುಂದೆ ಚಂದ ಮಾತಾಡ್ಕೊಂಡು ಹೋಗ್ತೀನಿ. ಸಮಾಧಾನ ಮಾಡ್ತೀನಿ. ನೀನೇ ಬಂದು ಸ್ವಲ್ಪ ಸಮಾಧಾನ ಹೇಳಮ್ಮ. ಅಯ್ಯೋ ಅವ ನನಗೆ ಬಿಡಕಲ್ಲ ನೋಡಿ. ಇವತ್ತು ಗ್ರಹಚಾರನ ಬಾಳ ಕೆಟ್ಟ ಹೋಗ್ತೈತೆ ಅಂತೀನಿ ನಾನು. ಮೂಗ್ ಕೊಯ್ತೀನಿ, ತುರುಬ್ ಕೊಯ್ತೀನಿ, ಅದನ್ನ ಕೊಯ್ತೀನಿ ಅಂತಾನ. ನೀನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಯಾವ ತಪ್ಪಿಗೆ ಅಂತ ನನಗೆ ಶಿಕ್ಷೆ
ಒಬ್ಬ ಮಗಳು ನಗು ನಗುತ್ತಾ ಇರಲಿ ಎಂದು ಕೇಳಿಕೊಂಡೆ. ಕೊಟ್ಟು ಬಿಟ್ಟೆ ಎಲ್ಲಪ್ಪ, ಕೊಟ್ಟು ಬಿಟ್ಟೆ. ಬಹಳ ಅಸಹ್ಯವಾಗಿ ಕಾಡ್ತಿದ್ದೀನಪ್ಪ. ಯಾರಮ್ಮ ಅದು? ಸುಟ್ಟಿರುವುದು ಬರೀ ಚರ್ಮ, ಕೊನೆಗೆ ಮಣ್ಣಿನಲ್ಲಿ ಕೊಳೆತು ಹೋಗುವುದು. ನಿನ್ನ ನಡೆನುಡಿ ಸುಡುತ್ತದೇನಮ್ಮ. ಈ ಸಮಾಜದಲ್ಲಿ ಉಳಿಯುವುದು ನಡೆನುಡಿಗಳ ನೆನಪೊಂದೆ. ಅದು ನಿನಗಿದೆಯಲ್ಲಮ್ಮ. ಅದು ಸುಟ್ಟು ಹೋಗಿದ್ದರೆ ನೀನು ಅಸಹ್ಯವಾಗಿ ಕಾಣುತ್ತಿದ್ದೆ. ಅದು ಇರುವ ತನಕ ನೀನು ರೂಪವತಿಯಮ್ಮ, ರೂಪವತಿ. ಅಲ್ಲದೆ ಡಾಕ್ಟರ್ ಸಹ ಹೇಳಿದರಮ್ಮ, ದಿನ ಕಳೆದಂತೆ ಮೊದಲಿನಂತೆ ಆಗುತ್ತದೆ ಎಂದು. ಸತ್ಯನಪ್ಪ, ಇಲ್ಲಪ್ಪ, ಎಲ್ಲ ಸುಳ್ಳು. ಈ ವಿಕಾರ ಕುರಿತು ಮತ್ತೆ ಮೊದಲಿನಾಗೆ ಆಗುತ್ತೆ ಅಂದ್ರೆ ನಾನು ಯಾಕೆ ಸುಳ್ಳು ಹೇಳಮ್ಮ? ಡಾಕ್ಟ್ರು ಹಾಗೆ ಭರವಸೆ ಕೊಟ್ಟಿದ್ದಾರೆ. ಅವರು ಕೊಟ್ಟಿರೋ ಭರವಸೆ, ಕಾತರಕೊಂಡಿರೋ ನಮ್ಮ ಆಸೆಗೆ ಕೊಟ್ಟಿರೋ ಭಾಷೆ ಅಷ್ಟೇ ಅಪ್ಪ. ಹೋಗ್ಬಿಡಪ್ಪ, ಮತ್ತೆ ಮೊದಲಿನ ಹಾಗೆ ಆಗುತ್ತೆ ಅನ್ನೋ ನಂಬಿಕೆಯಿಂದಲಾದ್ರೂ ಜೀವನ ಸಾಕಿದ್ರೆ ಆಯ್ತು. ಮೊದಲಿನಂತೆ ಹಾಗೆ ಆಗುತ್ತಮ್ಮ. ಶಿಕ್ಷೆ ಕೊಡುವ ದೇವರು ವರ ಕೊಡದೇ ಇರುತ್ತಾನೆ. ಆ ಶ್ರೀ ಶಾಂತೇಶ್ವರ ಕೃಪೆಯಿಂದ ಎಲ್ಲ ಒಳ್ಳೆಯದಾಗುತ್ತೆ. ನಡೆಯಮ್ಮ, ಹೋಗೋಣ. ಏನು ಗಬ್ಬು ವಾಸನೆ ಬರ್ತಾ ಇದ್ದಾರೆ. ಅಲ್ಲರಿ, ನೀವು ಮಂಡಲ ಪ್ರಧಾನರಾಗಿ 3 ತಿಂಗಳಿಂದ ಹೇಳ್ತಾ ಇದ್ದೀರಿ, ಈ ರಸ್ತೆನ ಸ್ವಲ್ಪ ಸ್ವಚ್ಛ ಮಾಡಿಸ್ರಿ, ಈ ರಸ್ತೆ ಬೀದಿ ಕೊನೆಯಲ್ಲಿರೋ ಬಲ್ಬ್ನ ಕರೆಕ್ಟ್ ಹಾಕ್ಸಿ ಅಂತ. ಅಲ್ಲ, ನೀವು ಹೇಳಿ ಸಾಕಾಗೋಯ್ತು ಬಿಡಿ. ನಾನಾದರೆ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಈ ಬೀದಿ ಬರ್ತೀನಿ. ಅಲ್ಲ, ನೀವು ದಿವಸ ಬರ್ತೀರ. ನಿಮಗೇನು ವಾಸ್ತುಗೀತೆ ಬರುತ್ತೋ ಅಥವಾ ಮೂಗೆ ಮುಚ್ಕೊಂಡು ಹೋಗಿದೆಯೋ? ಸೀತಾ, ನಿನ್ನ ಮಾತು ಅದೇ ಆಯಿತು. ಪ್ರಧಾನನ ಹೆಂಡತಿ ಎನ್ನುವ ಗರ್ವದಿಂದ ನಿನ್ನ ನಾಲಿಗೆಯನ್ನು ಉದ್ದೆ ಬಿಡಬೇಡ. ಅಲ್ಲರಿ, ಕೋಪಿಸ್ಕೋಬೇಡ ರೀ. ನಾನು ನನಗೋಸ್ಕರ ಕೇಳಲಿಲ್ಲ, ಈ ಹಳ್ಳಿ ಜನರಿಗೋಸ್ಕರ ಕೇಳಿದೆ. ಅಲ್ಲದೆ ನಾನು ನಿಮಗೆ ಒಂದು ಓಟ್ ಹಾಕಿದ್ದೀನಿ. ಏನಂದೆ? ಎಷ್ಟೇ ಸೊಕ್ಕು ನಿನಗೆ! ಆಗ್ತಿರುವ ನನ್ನ ಒಂದು ಓಟಿಗಾಗಿ ನಿನ್ನ ಗಂಡನನ್ನು ನಿನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಕೆಂದ್ರೇನು? ನಿನ್ನ ಕೆಲಸ ನೀನು ನೋಡ್ಕೊಂಡು ಮನೆಯಲ್ಲಿ ಬಿದ್ದಿದ್ರೆ ಸರಿ, ಇಲ್ಲ ಅಂದ್ರೆ ಆಯ್ತು ಬಿಡ್ರಿ, ಯಾಕೆ ಒಪ್ಪಿಸ್ಕೊಳ್ತೀರ? ಮನೆಯಲ್ಲೇ ಬಿದ್ದಿರ್ತೀನಿ. ನನ್ನ ಗಂಡ ಬಡವರ ಸೇವೆ ಮಾಡೋರು, ಜನನಾಯಕರು ಅಂತ ಹುಚ್ಚು ಆಸೆಯಲ್ಲಿ ಕೇಳಿದೆ. ಕೋಪಿಸ್ಕೋಬೇಡಿ. ನೋಡಿ ಸೀತಾ, ನಿನ್ನ ಹಾಗೆ ಪ್ರತಿಯೊಬ್ಬರು ಓಟು ಹಾಕಿದ್ದೇವೆ ಎಂದು ಅಂಗಿಸುತ್ತಾ ತಮ್ಮ ವೈಯಕ್ತಿಕ ಬೇಡಿಕೆಗಳನ್ನು ಮುಂದಿಟ್ಟರೆ ಎಷ್ಟು ಜನಕ್ಕೆಲ್ಲ ತುಂಬ ತೋರಿಸಲು ಸಾಧ್ಯ? ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸಿಕೊಂಡಿರುವ ಈ ಸರ್ಕಾರಗಳಿಂದ ಊರನ್ನು ಅಭಿವೃದ್ಧಿಪಡಿಸುವುದಾದ್ರೆ ನೀನು ಕೂಡ ಎಲ್ಲ ಜನರಂತೆ ನನ್ನ ಪರಿಸ್ಥಿತಿಯನ್ನು ತಿಳಿದುಕೊಳ್ಳದೆ ಮಾತಾಡಿದ್ರೆ ನಾನು ಏನ್ ಮಾಡ್ಲಿ? ಅಯ್ಯೋ, ಹೋಗ್ಲಿ ಬಿಡ್ರಿ, ಹೊತ್ತಾಗ್ತಾ ಇದೆ, ಬಂದ್ರೆ ಮನೆ ಹೋಗೋಣ. ಬರೀ ಮನೆ ಹೋಗೋಣ.
ನೀನು ಹೋಗು, ನಾನು ನಂತರ ಬರ್ತೀನಿ. ನೋಡ್ರಿ ಬೇಗ ಬಂದ್ಬಿಟ್ರಿ ಮನೇನೆ ಮರ್ತು ಮಾತಾಡ್ತಾ ನಿಂತ್ಬಿಡ್ಬೇಡಿ ಬರ್ಲಾ ಏನೋ ಇದು ಯಾರು ಕೊಟ್ರು? ಅದೇ ಕಾಂಟ್ರಾಕ್ಟ್ ಅಲ್ಲೇ ತಪ್ಪಿಟ್ರಿ. ಅವ್ರು ನಿನ್ ಕೈಲಿ ಇದೇ ರೀತಿ ಕೊಟ್ರೆ ಇಲ್ಲ ರೀ, ಅಲ್ಲಿ ಭದ್ರಾಗ ಅವರು ಕೈನ ಕೊಟ್ಟಿದ್ರ, ನನ್ನ ಹತ್ರ ಇದೆಲ್ಲ 3 ಬಂದ್ ಹೊಟ್ಟಿತ್ತ, ಇದೆಲ್ಲಿ ಬಿದ್ದು ಹೋದಿತ್ತ ಅಂತೇಳಿ ಇದು ಭದ್ರ ಪಕ್ಕದ ಕೇಳಿ ಅಲ್ಲ, ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯ? ಮಾಡ್ತೀನಿ ಅಂತ ಕೇಳ್ತಿರಲ್ರಿ, ಮಾಡಂತ ಹೇಳ್ರಿ. ನಿನ್ನ ಮೈ ಮೇಲಿರೋ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಇಲ್ಲಿಟ್ಟು ಮನೆಗೆ ಹೋಗು. ಮಾತಾಡ್ತಿರಲ್ರಿ, ಯಾಕೆ? ಈ ಮೈ ಮೇಲೆ ಬಟ್ಟೆ ಮನೆಗೆ ಹೋಗ್ಬೇಕ, ಬಟ್ಟೆಗಳೆಲ್ಲ ಬಿತ್ತಿಟ್ಟು. ಯಾಕೆ ಹಂಗೆ ಹೋದ್ರೆ ನಮ್ಮ ಮಾನ ಮರ್ಯಾದೆ ಏನಾದಿತ್ತು? ಅದಕ್ಕೆ ಹೇಳಿದ್ದು, ಮರ್ಯಾದೆ ಮುಚ್ಚಿಕೊಳ್ಳಬೇಕೆಂದರೆ ಒದಿಕೆ ಬೇಕೇ ಬೇಕು. ನೀನು ಕವರ್ ತೆಗೆದಿಟ್ಟು ಬೆತ್ತಲೆ ನೋಟುಗಳನ್ನು ನನಗೆ ಕೊಡುವಿಯಲ್ಲ, ಯಾರಾದ್ರೂ ನೋಡಿದ್ರೆ ಮರ್ಯಾದೆ ಬೇಡಿವೆ. ಅಶ್ಲೀಲವಾದದ್ದು ಯಾವಾಗಲೂ ಮುಚ್ಚಿಕೊಂಡೇ ಇರಬೇಕು ಎನ್ನುವ ಪರಿಜ್ಞಾನವಿಲ್ಲ. ಅಲ್ಲೇ ಕಾಂಟ್ರಾಕ್ಟರ್ ಕಲ್ಲೇಸಿ ಕೊಟ್ರಂತ ಗಟ್ಟಿಯಾಗಿ ಬೇರೆ ಕೂಗ್ತೀಯಲ್ಲ ವಿವೇಕಿ. ಎಲ್ಲ ನಮಗೆ ಯಾಕೆ ಕೊಡ್ರೆ? ಹೋಗಿ ಹೋಗಿ ನಿನ್ನ ಕೈಲಿ ಕೊಟ್ಟು ಕಳಿಸಿದ್ದಾನಲ್ಲ ಕಂತ್ರಿ ಕಲ್ಲೇಸಿ, ತಾನೇ ಕೊಟ್ಟರು 10,000 ಕೊಡ್ಬೇಕಾಗತ್ತಂತ ಈ ಕೆಲಸ ಮಾಡ್ತಾನೆ. ಅಂದ್ರೆ ಇನ್ನ ಕೊಟ್ಟಿದ್ದೀಯ ಸಾಲ ವಸೂಲಿ ಮಾಡೋ ಹೋಗ್ತಾರಂತೆ. ಮೂರ್ಖ, ಎಲ್ಲಾದ್ರೂ ಮರ್ಯಾದೆಗಳಿಗೆ ಇರ್ಲಿ ಸಾಕು, ಮನೆಗೆ ಹೋಗು. ನೀವ್ ಯಾಕೆ ಬೈತಿರೋ, ಎದಕ್ ಬೈತಿರೋ ಬಂದ್ರೆ ನಮಗೆ ತಿಳಿದಂಗ ಆಯ್ತು ನೋಡ್ರಿ. ನಿನಗೆ ತಿಳಿಯದೇ ಇದ್ದದ್ದೇ ಒಳ್ಳೆಯದು. ಇಷ್ಟನ್ನ ಬೇರೆ ಯಾರಾದ್ರೂ ನೋಡಿದ್ರೆ ಬೇಕಾದಷ್ಟು ತಿಳ್ಕೊಳ್ತಿದ್ರು. ನನ್ನ ಭ್ರಷ್ಟತೆಯ ಸ್ವರೂಪ ಈ ನಿನ್ನ ಮುಟ್ಟದ ಮತಿಗೆ ಮುಟ್ಟದೆ ಹೋದದ್ದು ಕಪ್ಪು ಚುಕ್ಕಿಯ ಶೃಂಗಾರದ ಬಟ್ಟದಂತ ಇಲ್ಲಿ ಸಾಕು, ಮನೆಗೆ ಹೋಗು. ಇನ್ನೊಂದ್ ಬರ್ತಿದ್ರೆ ಏನಾದ್ರು ಅದೇನೋ ಬೇಗ ಹೋಗ್ಬೇಕಂದ್ರೆ, ಅದೇನೋ ಗುಂಡು ತುಂಡು ಪಾಠ ಅಂತಿದ್ರು, ನೀವು ತಪ್ಪರೆ ಬೇಗ ಹೋಗ್ಬೇಕಂದ್ರೆ ಸಾಕು. ಅವ್ರಿಗೆ ಯಾರು ಬೇರೆ ಸಿಗಲಿ, ಎಲ್ಲ ನಿನ್ನ ಹತ್ರ ಕಳ್ಸಿದ್ರು. ಇಲ್ಲಿ ಸಾಕು, ಮನೆ ಹೋಗಿ. ಹಾಗೆ ಹೋಗುವಾಗ ಈ ದಿನ ಮೀಟಿಂಗ್ ಇದೆ, ಬರ್ಲಿಕ್ಕೆ ಲೇಟ್ ಆಗುತ್ತಂತ ನಮ್ಮ ಮನೆಯಲ್ಲಿ ತಿಳಿಸಿ ಹೋಗು. ಆಗಲ್ರಿ ಅಲ್ಲಿ ಮತ್ತೆ 50 ರೂಪಾಯಿ ಕೊಟ್ಟು ಖರ್ಚಿಗೆ ಕೊಟ್ಟಿದ್ರೆ ಬೇಸಿತ್ತು. ತಗೋ. ಇನ್ನು ಮುಂದೆ ಯಾರು ಎಲ್ಲಿ ಏನೇ ಮಾತಾಡಿದ್ರು ಸ್ವಲ್ಪ ಮುಚ್ಚು ಮನೆ ಇಟ್ಕೊಂಡ ಕಲಿ. ಹೆಚ್ಚಿಗೆ ಏನಾದ್ರೂ ಬಾಲ ಬಿಚ್ಚಿದೆ ನೆನಪಿರಲಿ. ನಮಗೆ ಯಾಕಬೇಕು ದೊಡ್ಡವ್ರ ಸಾವತ್ತು ಇದೆಲ್ಲ ಲಂಚ ಇದ್ದಂಗೆ ಇರ್ಲಿ, ಬಾಳ ಮುಚ್ಕೊಂಡು ಹೋಗಂದ್ರೆ ಎಷ್ಟೊಂದು ಮೂರ್ಖರಿದ್ದಾರೆ ಈ ಸಮಾಜದಲ್ಲಿ. ಇಂಥವರನ್ನು, ಇಂಥ ಸಮಾಜದ ಹಳ್ಳಿಗಳನ್ನು ಉದ್ಧಾರ ಮಾಡಲಿಕ್ಕೆ ನಮ್ಮಂತ ಜನನಾಯಕ ಪ್ರತಿನಿಧಿಗಳು. ಇವರನ್ನು ಉದ್ಧಾರ ಮಾಡುವುದೆಂದರೆ ನಾವು ಹುಚ್ಚರಾಗುವುದು ಖಂಡಿತ.
ಊರಿನಲ್ಲಿ ಅಪ್ಪ ಈ ಕಾಡಲ್ಲಿ ಬಂದಂಗೊಂದು ನುಗ್ಗರ್ ಬಂದಂಗೆ ಬರ್ತಾರಲ್ಲಿ ಅದಕ್ಕೊಂದೇ ವಯಸ್ಸಾಯ್ತದೆ ಸೇಫ್ಟಿ ನೋಡ್ರಲ್ಲಿ ಅಪ್ಪ ಒಂಟಿ ಸೇಫ್ಟಿಲಿ ಊರಾಗಿರೋ ನಾವು ಇಬ್ಬರು ಬಣ್ಣ ತಮ್ಮಳು ಪ್ರಸಾದ ತಗೊಳಪ್ಪ ಪ್ರಸಾದ ತಗೊಳಪ್ಪ ಭದ್ರಣ್ಣ ಇಟ್ಟಲ್ಲ ಅನ್ನಪ್ಪ ಇಟ್ಟಲ್ಲ ಇಟ್ಟಲ್ಲ ಅಲ್ಲಪ್ಪೋ ಇಟ್ಟಲ್ಲ ಅನ್ಬೇಕು ಇಟ್ಟಲ್ಲ ಇಲ್ಲ ಈ ಜಲಂದಾಗ ಚಿತ್ತ ನಮ್ಮಿಂದಾಗದ ಭದ್ರಣ್ಣ ಅಪ್ಪ ನೀನೇ ಬೇಸು ನೀನು ಒಳ್ಳೆ ಮನುಷ್ಯನಪ್ಪ ನೀ ಅಪ್ಪ ನಾವು ದಾಸೋಹ ಇಟ್ಟಲ್ಲಿ ಮರ ಮರ ಅಂಗೈ ಪ್ರಸಾದ ರೇ ಅಪ್ಪ ಅಂಗೈ ಕೈ ಮೇಲೆ ಕೈ ಅಂಗೈ ಪ್ರಸಾದಪ್ಪ ಗೋವಿಂದ ತಗೊಳಪ್ಪ ಇದು ನಮ್ಮಟ್ಟಿ ಗೋವಿಂದ ರುದ್ರಣ್ಣ ರುದ್ರಣ್ಣ ಅಯ್ಯ ಪೂಜೆ ಮಾಡ್ತಾನಂದ್ರೆ ಊರಾಗ ಮಂದೆಲ್ಲ ಬಂದು ನಮ್ಮ ಮನೆ ತುಂಬಾ ನಿಂದ್ರ ಜಾಗದಾಗ ನಿಂತಿರ್ತಿದ್ರಪ್ಪ ಕಾಲ ಸೊಂದಿರ್ತಿದ್ರು ಇಟ್ಟಿಟ್ಟೆ ಪ್ರಸಾದ ಕೊಟ್ರ ಸಾಲ ಬಂದು ಸಾಲ ಬಂದಾಗ ಏನ್ ಮಾಡ್ತೀವಿ ಯಾವ ನೀರು ತಾಂಡು ತೀರ್ಥ ಕೊಟ್ಟಿದ್ವಿ ಸರಿ ಮಾಡ್ತೀವಿ ಈಗ ಇಟ್ಟಿಟ್ಟು ಪ್ರಸಾದ ಕೊಡ್ತೀನಿ ನಾನು ಇಡ್ತೀನಿ ಇಷ್ಟು ಉಳತ್ತಲ್ಲ ಯಾಕೋ ಇತ್ತೀಚೆಗೆ ಬರ್ತಾ 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 ಬಾಳ ಡಲ್ ಹಂಗೆ ನಿಲ್ಬಿಡ್ರಿ ಈಗೇನು ಸೋತ್ ಪಾರ್ಟಿ ಅಂತ ಸ್ವಲ್ಪ ಜನ ಕಡಿಮೆ ಅದಾರ ಅಷ್ಟೇ ಅಷ್ಟಕ್ಕೂ ಗೆದ್ದು ಪಾರ್ಟಿ ಏನಾರ ಅನ್ಕಂತಾನಂತೇಳಿ ನಮ್ ಹಿಂದೆ ಬರಕ್ ಒತ್ತಾಡ್ತದಾರ್ರಿ ಸ್ವಲ್ಪ ದಿನ ಹೋಗಲ್ ಸಟ್ರೆ ನಮ್ಮಿಂದ ಹಿಂಡಿ ಬರ್ತಾರ್ರಿ ಅವಾಗೆಲ್ಲ ಸರಿ ಹೋಗ್ತಾರ ಬಿಡ್ರಿ ಸಟ್ರೆ ಮೊನ್ನೆ ರಾತ್ರಿ ನಿಮ್ಮ ಹೊಲಕ್ ನೀರ್ ಹರಿಸಿದ್ ಕೂಲಿ ಕೊಡ್ರಿ ಮತ್ತೆ ಏ ಇಡೀ ದೇಶದಾಗೆ ನಾ ಬರಲ್ಲ ಬಂದು ನಿಮ್ ತಲೆ ಮೇಲೆ ಕುಂತಮ್ಮಂಗ್ ಮಾಡ್ತೀವಿ ಹಿಂಗಾಗಿ ನಮ್ ರೊಕ್ಕ ನೋಡಿಲ್ಲ ನಾವು ಸೋಲ ತಪ್ಪಲೇ ನಾವು ಸೋಲ ತಪ್ಪಲಲ್ಲ ಅಂದ್ರೆ ರೊಕ್ಕೆಲ್ಲ ನನಗೆ ಕೊಟ್ಬಿಡಿ ಏನಪ್ಪ ಪತ್ರ ನಿನಗೆ ಯಾಕಂತಾರಲ್ಲಿ ಎಲೆಕ್ಷನ್ ಕಳ್ಕೊಂಡ್ ರೊಕ್ಕ ಗಾಳಿ ಕಾಲ ಕಳ್ಕೊಂಡ್ ಎಮ್ಮೆ ಎಲ್ಲ ಮುಂಜೆ ಹತ್ರ ಕಳ್ಕೊಂಡು ಹೇಳ್ತೀಯ ಹಿಂಗಾಗತ್ತಲ್ಲ ಅಂತ ಆರಾಜು ಮಾಡ್ತಾರೆ ಏನೋ ನಮ್ಮ ಕೈ ಆದಷ್ಟು ನಾವು ದುಡಿದಿವಿ ಈಗ ಅವ್ರು ಗೆದ್ದಾದ ಅವ್ರಿಗೆ ಏನ್ ನಡೀತೈತ್ರಿ ಸೆಟ್ಟ ನಿಮ್ ಮುಂದೆ ಏನ್ ನಡ್ತೈತಪ್ಪ ಅಧಿಕಾರ ಎಲ್ಲ ಅವ್ರ ಕೈಯಾಗ ನಾವ್ ಬರೀ ಕೈಲಿ ವಿಠಲ ಗೋವಿಂದ ವಿಠಲ ಗೋವಿಂದ ಅಂತ ವಿಠಲ ಎಂತ ಮಾತಾಡ್ತೀರಿ ನಿಮ್ಮ ತಲೆ ಮುಂದೆ ಅವ್ರ ಕೈಯಾಗಿನ ಅಧಿಕಾರ ಏನು ಮಾಡಂಗಿಲ್ರಿ ಏನು ಮಾಡಂಗಿಲ್ಲ ಸೆಟ್ರೆ ನಿಮ್ಮ ತಲೆ ನಮ್ಮ ಬಲ ಇರುವವರೆಗೂ ನಿಮ್ಮನ್ನ ಯಾರು ಏನು ಮಾಡಂಗಿಲ್ರಿ ಆದ್ರೆ ಏನಾರ ಒಂದು ಪ್ಲಾನ್ ಮಾಡಿ ಅವರ ಒಂದು ಆಸ್ತಿ ಭಕ್ತಗಿಡಬೇಕು ಅವರ ಮಕ್ಕಳು ನನ್ನ ಮಾತು ಕೇಳೋದಲ್ಲ ನೀವು ಮಾಡಿ ಏನ್ ಪ್ಲಾನ್ ಮಾಡ್ತೀರಿ ನೀವು ಮಾಡ್ರಿ ನೀವೇನಂಗ್ ಕೇಳಕ್ ನಾವು ತಯಾರಿದೀವ್ರಿ ನಾವು ತಯಾರಿದೀವಿ ಅವ್ರ ಹೆಂಗ ಬಾಲ ಬೀಳ್ತಾರೋ ನಾವು ಮಾಡ್ತೀವ್ರಿ ಸಟ್ರೆ ನಮ್ಮಿಂದ ಸಾಕಷ್ಟು ಜನ ಅದಾರ್ರಿ ನೀವು ಅಂದ್ರೆ ಸಾಕು ಬೇಕಾದಷ್ಟು ಜನ ಕರ್ಕೊಂಡ್ ಬರ್ತೀವ್ರಿ ಬೇಕಾದಷ್ಟು ಜನ ಕರ್ಕೊಂಡ್ ಬರ್ತೀವಿ ಏನಂದಪ್ಪ ರುದ್ರ ನೀವು ಅನ್ರಿ ಬೇಕಾದ ಜನ ಕರ್ಕೊಂಡ್ ಬರ್ತಾನ ಅಂತ ಅಂದಿದ್ದಿ ಮತ್ತೆ ನೀವು ಕೊಡ್ರಿ ಸಾಕಾದಷ್ಟು ಓಟ್ ಹಾಕ್ತೀನಿ ಅಂತ ಹೇಳಿ ಹಾಕಿಸ್ತ್ಯಾ ಇಲ್ಲವೇ ರುದ್ರ ಇಲ್ಲ ಓಟ್ ಹಾಕ್ತೀವಂತ ನೋಡಿ ಕಿತ್ಕೊಂಡು ಸೋಲಿಸ್ಬಿಟ್ರ ಅದಕ್ಕ ನೀವಿಬ್ರು ಹೇಳಿದಂಗ ನಾನು ಕೇಳಲ್ಲ ನಾನು ಹೇಳಿದಂಗೆ ಕೇಳ್ಬೇಕು ಅವ್ರೇನು ಬರ್ತೀರ ಅವ್ರ ಸಿಗ್ಬೇಕಂತ ಅಂತ ಹೇಳ್ತಾರೆ ಬಿಡ್ರಿ ಸಟ್ಟ ನೀವು ಒಂದು ಮಾತು ಒಂದು ಕೈ ಕಾಲು ಪಟ 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 ಮುರಿದು ಬಿಸಾಕ್ ಬರ್ತೇನ್ರಿ ಅದೇನು ಹುಡುಕತ್ತಿಲ್ಲ ಹಳೆ ಐತಿ ಕಟ್ಟಿಗೆ ಪುಟಿ ಮುಟ್ಟು ಕೈಲ ಕಾಲ ಸಟ್ರೆ ನೀವೇನೋ ಕರೆ ಐತ್ ನೋಡ್ರಿ ಯಾಕಂದ್ರ ಆ ನನ್ನ ಮಗ ನೋಡಕಂದಿದ್ರು ಅಷ್ಟು ಸುಲಭವಾಗಿ ಸಿಕ್ಕಲ್ಲ ಮಗ ಅಲ್ರಿ ಆ ವೀರಭದ್ರ ನನಗೆ ನಾವ್ ಯಾವಾಗ ಇಬ್ಬರು ಮೂವರು ಕಲ್ತಿರ್ತೀವಿ ಅಂಟಿ ಬಂದ್ರೆ ಹಿಂಗೆ ಖಾಲಿ ರೊಕ್ಕ ಓದ್ತಿರ್ತೀವಿ ಹೌದ್ರಿ ಒಟ್ಟು ಏನ್ರಿ ನೀವೇನ್ ನಾವ್ ಕೇಳ್ತೀವಿ ನೋಡ್ರಿ ಮಾಡ್ರಿ ಅವ ಏನಾದ್ರು ದಾರಿ ಬರ್ತಾನೆ ನೋಡ್ರಿ
ಇದು ಏನ್ ದೊಡ್ಡ ಕೆಲಸ ಬಿಡ್ರಿ, ಚಿಟಿಗೆ ಹೊಡಿಯೋದ್ರ ಮಾಡಿ ಮುಗಿಸ್ತೀವಿ. ಇಷ್ಟು ಮಾಡಲಿಲ್ಲ ನನ್ನ ಮಗ ಮಗ ಅಲ್ರಿ ಅವು. ಸದ್ಯ ನೀವು ಹೋಗ್ರಿ, ಆ ಕೆಲಸ ಮಾಡಿ ಬಂದ ಬರ್ತೀವಿ. ಮತ್ತೆ ನಮ್ಗೆ ಕೂಲಿ ಕೊಳ್ಳಲ್ಲಪ್ಪ. ಗೊತ್ತಿದ್ದೆ ಇತ್ತಲ್ಲಿ ಅಪ್ಪ. ಇಲ್ರಿ ನಾವೇ ಸುಳ್ಳು ತಗೊಳಪ್ಪ, ನೀನ್ ಗಂಟದಿಂದ ಕೈ ಬಿಡೋದಲ್ಲ. ಕೊಡಪ್ಪ. ಬರ್ತೇನ್ರಿ. ನೀವು ಹೇಳಿದ ಕೆಲಸ ಮಾಡಕ ಅದಕ್ಕಿಲ್ಲ ತಗೋ, ಹೇಳಿದ ಕೆಲಸ ಮರಿಬೇಡ. ಕೆಲಸ ಮಾಡಿ ಬಂದು ನನ್ನ ಪ್ರಾಣಕ್ಕೆ ಮಾಡ್ರಿ. ಅದಂಗಾತದ್ರಿ, ನೀವು ಕೊಟ್ಟಿರೋ ರೊಕ್ಕನ ಒಟ್ಟಿ ತಿಂದಿದ್ವಿ ಅಂದ್ಮೇಲೆ ಹತ್ಬೇಕ ಬೇಡ. ನಿಮ್ ಕೆಲಸ ಆಚೆ ತಿಳಿದೇರಿ, ನಾವು ಬರ್ತೇವ್ರಿ. ಮತ್ತೆ ನಮ್ಮ ಹೊಲ ಕಳೆ ತೆಗಿಯಕ್ ಸಾಲ ಕೊಡ್ತೇನಲ್ಲಪ್ಪ. ಎಲ್ಲ ಇವತ್ತಾಗಬೇಕೇನಲ್ಲಿ. ಇವತ್ತು ನಮ್ಮ ಮನೆ ದೇವರು ಆರಲಿ ಎಲ್ಲ ಟ್ರೇಜರಾಗಿ ಇಟ್ಟು ನಾನು ತೆಗಿಯಕ್ಕಲ್ಲ. ಬೊಕ್ಕಂದವೆಲ್ಲ ಕೊಟ್ಬಿಟ್ಟಿನಪ್ಪ. ನೀವು ಅಂದ್ರೆ ಹೊಟ್ಟೆದೇ ಇವ್ರನ್ನ ಖರ್ಚಿಗೆ ನಾನು ಕೊಡ್ತೀನಿ, ನಾಳೆ ಕೊಡ್ತೀನಿ. ಹಂಗ್ಯಾಕ್ ಮಾಡ್ತೀವಪ್ಪ? ಆ ಎಲೆಕ್ಷನ್ ನೋಡ್ರಿ, ಅವ್ರು ಓಟ್ ಹಾಕೋದಲ್ಲ ಅಂದ್ರೆ ಕೂಡ ಅವ್ರಿಗೆ ಕೊಡಲ್ಲ ಅಂತ ಕೊಟ್ಟು ಈಗ ನಾವು ಸಾಲ ಕೇಳಿದಾಗ ಯಾಕೆ ಮಾಡ್ತೀವಿ ಬಿಡಪ್ಪ? ಕೊಡ್ತೇವೆ ಬಾರಿ, ಇನ್ನೊಂದ್ ದಿವಸ ಕೊಡು ಅಂತ ಹೇಳ್ರಿ. ಎಲೆಕ್ಷನ್ ವೀರಭದ್ರ ಮೊದಲಿಂದು ನಂದು, ಎರಡನೇ ನಿಂದು. ವೀರಭದ್ರ ಅವನು ನನ್ನ ತಳಕ್ಕೆ ಬಿಟ್ಟಿರೋ ನೀರನ್ನು ಮಟ್ಟಿ ನೋಡ್ಕೋ. ಅವನು ಯಾರು ಈ ಶೇಷ ಚಕ್ರದ ಗೊತ್ತಾಗ್ತಾನೆ ನನಗೆ. ನಮಸ್ಕಾರ ರೀ ಶೆಟ್ರ. ಯಾರು? ನಾನ್ ತಿಕ್ಕೇರಿ. ಯಾವ 2 ದಿವಸದಿಂದ ಕಾಣಲ್ಲಿ ಎಲ್ಲಿಗೋಯ್ತ್ರಿ? ಎಮ್ಎಲ್ಎ ಕಾಣಕ್ ಹೋಯ್ತೀನಿ. ಅದೇನೋ 200 ಜನ ಮಾರ್ಚ್ 30ರವರೆಗೆ ಇದ್ರೆ ನೆಲ ಬರೋದಲ್ಲ ಅಂತಿದ್ರೆ ಏಪ್ರಿಲ್ 10ರವರೆಗೆ ಏನೋ ಬಿಡಿಸ್ಕೊಂಬರೋಣ ಅಂತ ಹೋಯ್ತು. MLA ಅಂದ್ರೆ ನೆಪ್ಪಾದ ನನಗೆ. ರಾಯಚೂರು ಜಿಲ್ಲೆ MLA ಗೊತ್ತಂತ ಹೇಳಿದ್ರಲ್ಲ, MLA ಅನ್ನೋರಿಗೆ ಗೊತ್ತೇನಪ್ಪ? ಯಾರು? ಬಸವರಾಜ್ ಅಂದ್ರಿ. ಮುಂದಕ್ಕೆ ಬಂದು ಹೊಡಗ್ಬಿಡ್ರಿ. ಅಲ್ಲಪ್ಪ, ನಿನ್ನ ಕಣ್ಣು ಮುಂದೆ ಮುಂದಕ್ಕೆ ಬಂದಿರ್ಲಿ, ನಿನ್ನ ಮೂಗಿನ ಮುಂದೆ ಮುಂದಕ್ಕೆ ಬಂದಿರ್ಲಿ, ಗೊತ್ತೇನಪ್ಪ ಅಂತ ಕೇಳಿದಪ್ಪ. ಗೊತ್ತು ಅಂತ ಕೇಳ್ತಿರಲ್ರಿ, ಅವ್ನು ಮುಂದಕ್ಕೆ ತಂದಾರೆ ಯಾರ್ರಿ? ನಾನೇ. ಅವಾಗ ಉಂಡಾಡ್ರಿ, ಉಂಡು ತಿರುಗಿದ್ದ, ಉಂಡು ಹಾಕ್ತಿರ್ತಿಲ್ಲ ಹುಡುಗ ಒಂದು ಪಂಚಾಯತಿ ಇಟ್ಕೊಂಡ್ರಿ. ಇರ್ಲಿ ಬಿಡುವ, ಅವ ನನಗೆ ಏನ್ ಹಾಕ್ತಾನೆ ಓಟ್ ಅಂತ. ಇಲ್ಲ ನನಗೇನು ಇಟ್ಕೊಂಡ ಅದ್ರಾಗೂ ಗೆಲ್ಲಿಸ್ತಿ. ಆಮೇಲೆ ತಾಲೂಕು ಬೋರ್ಡ್ಗೆ ನಿಂದಿರ್ತಿ, ಅದ್ರಾಗೂ ಗೆಲ್ಲಿಸ್ತಿ. ಆಮೇಲೆ ಜಿಲ್ಲಾ ಪಂಚಾಯತಿಗೂ ನಿಂದಿರ್ತಿ, ಅದ್ರಾಗೂ ಗೆಲ್ಲಿಸ್ತಿ. ಆಮೇಲೆ MLA ನಿಂದಿರ್ತಿ. ಮಾವ ಸ್ವಲ್ಪ ದೊಡ್ಡದಾಗ್ತದೆ ಅಂದ. ಇಲ್ಲೊಳ್ಳೆ ಕಣ್ಣು ಚೆಂಡು ಇಟ್ಕೊಂಡಿಲ್ಲ. ಆಮೇಲೆ MP ಗೂ ಹಿಡಿತೆ. ಮಾವ ಬಹಳ ದೊಡ್ಡದಾಗ್ತದೆ, ತ್ರಾಸ ಆಗತ್ತೆ ಅಂತ ಆಗತ್ತಲ್ಲ. ಇಲ್ಲ ದೇವ್ರ ಕಣ್ಣು ಚೆಂಡು ಇಟ್ಕೊಂಡ ತಟ ಸಾಕಿದಿರಲ್ಲ ಅಂತ ಕಣ್ಣು ಚೆಂಡು ಇಟ್ಕೊಂಡ ತಟ ಅಷ್ಟೇ. ಅವ್ರು ಇವ್ರು ಸುದ್ದಿ ಹಾಕ್ಬಿಡ್ರಿ. ಇದೇ ನಮ್ಮ ಬಳ್ಳಾರಿ ಜಿಲ್ಲೆಯವ್ರು ಯಾರು ಗೊತ್ತಿಲ್ಲ ನಮ್ಗೆ. ಬಸವರಾಜ ಶನಿವಾರ ಅಮ್ಮನವ್ರು ಗೊತ್ತಿಲ್ಲ, ಮೂಡೂರು ರಾಮಪ್ಪನವ್ರು ಗೊತ್ತಿಲ್ಲ, ದಿವಾಕರ್ ಬಾಬ್ನವ್ರು ಗೊತ್ತಿಲ್ಲ, KC ಕೊಂಡಣ್ಣವ್ರು ಗೊತ್ತಿಲ್ಲ, ನಾರಾ ಸೂರ್ಯನಾರಾಯಣ ರೆಡ್ಡಿ ಅವ್ರು ಗೊತ್ತಿಲ್ಲ, ಏನು ಶ್ರೀರಾಮುಲು ಅಣ್ಣವ್ರು ಗೊತ್ತಿಲ್ಲ, ಏನು ಜನಾರ್ದನ್ ರೆಡ್ಡಿ ಅವ್ರು ಗೊತ್ತಿಲ್ಲ, ಏನು ಸೋಮಶೇಖರ ರೆಡ್ಡಿ ಅಣ್ಣವ್ರು ಗೊತ್ತಿಲ್ಲ, ಏನು ಕರುಣಾಕರ್ ರೆಡ್ಡಿ ಅವ್ರು ಗೊತ್ತಿಲ್ಲ, ಏನು ನಾಗೇಂದ್ರ ಅಣ್ಣವ್ರು ಗೊತ್ತಿಲ್ಲ, ಏನು ತುಕಾರಾಮ್ರವ್ರು ಗೊತ್ತಿಲ್ಲ, ಏನು ಪರಮೇಶ್ವರ ನಾಯ್ಕ ಅವ್ರು ಗೊತ್ತಿಲ್ಲ, ಏನು ಆನಂದ್ ಸಿಂಗ್ ಅವ್ರು ಗೊತ್ತಿಲ್ಲ, ಏನು ಸುರೇಶ್ ಬಾಬ್ನವ್ರು ಗೊತ್ತಿಲ್ಲ, ಏನು ನಮ್ಮ ಕಂಪ್ನಿ ಗಣೇಶ್ ಅವ್ರು ಗೊತ್ತಿಲ್ಲ. ಇದೇ ನಮ್ಮ ಪಕ್ಕದಲ್ಲಿ ಹಳ್ಳಿಯವರಾದ ದಿವಂಗತ ರೇವಣ ಸಿದ್ದೇಶ್ವರ ಸ್ವಾಮಿ ಅವ್ರು ಗೊತ್ತಿಲ್ಲ, ಏನೋ ಶಂಕರರೆಡ್ಡಿ ಅವ್ರು ಗೊತ್ತಿಲ್ಲ, ಏನೋ ಸೋಮಗಪ್ಪವ್ರು ಗೊತ್ತಿಲ್ಲ, ಏನು BM ನಾರಾಯಣ ಅವ್ರು ಗೊತ್ತಿಲ್ಲ. ಯಾರು ಗೊತ್ತಿಲ್ರಿ ಸೆಟ್ರೆ? ಅವ್ರು ಇವ್ರು ಸುದ್ದಿ ಹಾಕ್ಬಿಡ್ರಿ. ಇದು ಅಮೆರಿಕದ ಇದು ಗಾಂಧಿ ವಂಶದವ್ರು, ನಮ್ಗೆ ಯಾರು ಗೊತ್ತಿಲ್ರಿ? ಇಂದಿರಾ ಗಾಂಧಿ ವಂಶದವರು. ಇಂದಿರಾ ಗಾಂಧಿ ಅಮ್ಮನವ್ರು ಗೊತ್ತಿಲ್ಲ, ರಾಜೀವ್ ಗಾಂಧಿ ಅವ್ರು ಗೊತ್ತಿಲ್ಲ, ಏನು ಸಂಜಯ್ ಗಾಂಧಿ ಅವ್ರು ಗೊತ್ತಿಲ್ಲ, ಏನೋ ಮೇನಕಾ ಗಾಂಧಿ ಅವ್ರು ಗೊತ್ತಿಲ್ಲ, ಏನು ರಾಹುಲ್ ಗಾಂಧಿ ಅವ್ರು ಗೊತ್ತಿಲ್ಲ, ಏನೋ ಪ್ರಿಯಾಂಕಾ ಗಾಂಧಿ ಅವ್ರು ಗೊತ್ತಿಲ್ಲ, ಪ್ರಿಯಾಂಕಾ ಗಾಂಧಿ ಗಂಡ ರಾಬರ್ಟ್ ವಾದ್ರಾ ಗೊತ್ತಿಲ್ಲ. ಯಾರು ಗೊತ್ತಿಲ್ಲ ನಮ್ಗೆ? ರೀ ಅಮೆರಿಕದಿಂದ ಶ್ರೀನಾಥ್ ರೋಗನ್, ಗೋರ್ಬಚಾವ್, ಕ್ಲಿಂಟನ್, ಬುಷ್, W. ಬುಷ್, ಅಬ್ದುಲ್ ಬರಾಕ್ ಒಬಾಮಾ, ಡೊನಾಲ್ಡ್ ಟ್ರಂಪ್, ಯಾರು ಗೊತ್ತಿಲ್ಲ ನಮ್ಗೆ? ಅಲ್ರಿ 1958 ಇಸ್ವಾಗ ಆಂಧ್ರ ಕರ್ನಾಟಕ ಚಳವಳಿ ಮಾಡಿ ಜೈಲಿಗೆ ಬಿಟ್ಟಿರಿ ನಾವು. ಹೇಗಾದ್ರೂ ಮಾಡಿ ಬಳ್ಳಾರಿಯನ್ನು ನಮ್ಮ ಕರ್ನಾಟಕದಿಂದ ಬಿಡಬಾರ್ದು ಅಂತ ನಾವು, ಹೇಗಾದ್ರೂ ಮಾಡಿ ಆಂಧ್ರಕ್ಕೆ ಸೇರಿಸಬೇಕಂತ ಅವರು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡಿದ್ದ, ಇನ್ನೆಲ್ಲೆಲ್ಲ ಬಿಟ್ಕೊಂಡಿದ್ದ.
ಬಾಯಕ ಕೆಮ್ಮೆ ಅಂದ್ರೆ ಬಾಯಕ ಕೆಮ್ತೀವಿ. ಅವನು ದುಡು ನಾವು 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 ಸ್ವಂತ ಸಂಪಾದಿಸಿದ ಬಳ್ಳಾರಿ ಈಗ ನಮಗೆ ಬಳ್ಳಾರಕ್ಕೆ ಹೋದ್ರೆ ನನಗೆ ಮರ್ಯಾದೆ ಬಳ್ಳಾರಕ್ಕೆ ಹೋಗೋದು. ಎದಕ್ಕೆ ಹೋಗೋದಲ್ಲ ಬಳ್ಳಾರಿಗೆ? ಏನು ಹೇಳಿದ್ರೆ ಬಸ್ ಸ್ವಲ್ಪ ಹೋಗ್ಬಲ್ಲ ರಿಕ್ಷಾದ ಮತ್ಬೇಡ ಅಪ್ಪ ಅಟ್ಲಕೋಲ್ ಅಟ್ಲ ಮಟ್ಲ ತಂಗಿ ತೊಟ್ಲ ತೂರೈತದಂತ ಸಣ್ಣ ಹುಡುಗ ಆಡ್ತದಲ್ಲ ಅವ ಮಾತಾಡ್ತಾರೆ ಅದಕ್ಕೆ ನಾವು ಬಳ್ಳಾರಕ್ಕೆ ಹೋಗೋದು. ಅಲ್ಲಪ್ಪ ಬಳ್ಳಾರಿಗೆ ಹೋಗೋಣ ಒಪ್ಪಿಗೆನೇ ಬೇಡ, ಮತ್ತೆ ಮದುವೆ ಸಂತೆ ಅವೆಲ್ಲ ಮಾಡ್ಬೇಕಾದ್ರೆ ಎಲ್ಲಿಗೂ ಹೋಗ್ತಾರಿ? ಅದಕ್ಕಿಂತ ದೊಡ್ಡ ದೊಡ್ಡ ಪಟ್ಟಣಗಳಾದ ಚಿಟಿಗಿನಾಳು, ಕುಚ್ಚಗಟ್ಟೆ, ಕೆರೆಕೆರೆ, ಸೋಮಲಾಪುರ, ಚನ್ನಪಟ್ಟಣ ಈ ಯಾವ ಪಟ್ಟಣಗಳಿಗೆ ಹೋಗಿ ಸಂತೆ ಮಾಡ್ಕೊಂಬರ್ತೀವಿ ನಾವು. ಅಲ್ಲಪ್ಪ ಅವ್ ಹೋಗ್ಬೇಕಾರ ಏನು ಹೆಲಿಕಾಪ್ಟರ್ ಹೋಗ್ತಾರ ರೈಲಿಗೆ ಹೋಗ್ತಾರ? ಹಂಗೇನಿಲ್ರಿ, ರಾತ್ರಿ ಎದ್ದ ನಡೆಯಕ್ ಬರ್ಲಾರ್ದಂಗೆ ಹುಡುಗ್ಬಿಡ್ತು, ಸ್ವಲ್ಪ ಅಲ್ಪ ಸ್ವಲ್ಪ ಕೆಳಗೊಂದು ಸ್ವಲ್ಪ ಮ್ಯಾಗೊಂದು ಸ್ವಲ್ಪ ಬೆಳಂಗ ಸ್ವಲ್ಪ ಉಂಡು ಸಣ್ಣಿಗೆ ಅಂಬಗಾಲಿ ಚಾಲು ಮಾಡ್ತೀವಿ. ಬೆಳಕರೆ ದೇಕ್ಕಿಂತ ನಮಗೆ ಗೊತ್ತಿಲ್ಲ ನಾವು ಇರ್ತೀವಿ ನೋಡ್ರಿ ನಾವು. ಸದ್ಯ ಈಗಿನ ಕಾಲದಲ್ಲಿ ವಾಹನಗಳು ಏನು ಬರಾರಿ ಅಂತ ಮಾತು ಕೇಳ್ತಾರಲ್ರಿ. ಏನ್ರಿ ಮಾತು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಮಾತು ಮಾಡಿದ್ರೆ ಬೇಡ, ಮಾತು ಮನೆ ಕೆಡಿಸಿ ತೂತೋಲೆ ಒಳ ಕೆಡಿಸ್ತಪ್ಪ. ಮಾತು ಮಾಡಿದ್ರೆ ಬೇಡ ನೋಡ್ರಿ. ಗೊತ್ತೇನ್ರಿ ಆ ಶ್ರೀಕಾಂತಪ್ಪನ ಮುಟ್ಟು ಹೊಲಾಕತ್ತಿ ನೀವು ಬಲ ಆಗಿರ್ತಾರ ನಾನು. ಏನೈತ್ರಿ ನಿಮ್ಮ ಹತ್ರ? ಹಣನೂ ಇಲ್ಲ, ಅಧಿಕಾರನೂ ಇಲ್ಲ. ತಲೆ ಇದೆ ರೀ ತಲೆ. ಅವ್ರು ಯಾವ ರೀತಿ ಮನಸ್ಬೇಕು ಅನ್ನೋ ಪ್ಲಾನ್ ನನ್ನ ಹತ್ರ ಇದೆ ರೀ. ನಿಮ್ ಪ್ಲಾನ್ ಏನ್ ಹೇಳ್ತೀವಿ, ನನ್ನ ಪ್ಲಾನ್ ಕೇಳ್ರಿ ಏನಮ್ಮ. ಹೇಳ್ರಿ. ಚಿಕ್ಕನವರೇ, ಹೇಳ್ರಿ. ನನ್ನ ಒಂದು ಏಟು ಶ್ರೀಕಾಂತನಿಗೆ ಬಿತ್ತಪ್ಪ ಅಂದ್ರೆ ಹಿಂಗಿದ್ದ ಟೌಸರ್ ಹಿಂಗ ನೋಡು. ಅಂದ್ರೆ ಅವ್ರು ಟ್ರೌಸರ್ ಪರ್ರ ಹಂದಿರ್ಬೇಕು, ಅವ್ನು ಮಾನ ಹೋಗಿರ್ಬೇಕು, ನಿಮ್ಮ ಘನತೆ ಹೆಚ್ಚಿರ್ಬೇಕು, ಜನ ನಿಮ್ಮನ್ನ ಎಡಕೊಂಡಲ್ಲ ಮಾನ ಅಂತಲ್ಲ ಅಂತ ಎತ್ತಿಕೊಂಡಾಡಬೇಕು ಅಂತ ಪ್ಲಾನ್ ನಾನು ಹೇಳ್ಕೊಡ್ತೀನಿ ಬರೀ. ಚಿಕ್ಕನವರೇ, ಅಬ್ಬಾಬಾಬಾಬಾ ಏನ್ ತಲೆ ನಿಮ್ಮದು. ಇಡೀ ನಮ್ಮ ಭಾರತ ದೇಶದಾಗ ಮೂಲೆ ದೀಗ ಇಟ್ಟು ಹುಡುಕಿದ ಈ ತಲೆ ಸಿಗ. ಚಿಕ್ಕನವರೇ, ಈ ನಿಮ್ಮ ತಲೆ ಒಂದಿ ತಲೆ ಬೋಸಕ್ ಮಾತ್ರ ಇತನ ಬಾಯಿ ಒಳಗಂಗ ಆಡಿಸಿದ್ರೆ ಕೀ ಕುಡಿಸ್ತೈತಿ ಬಾಯಕ್ಕ ಸಾಕ. ಬೀರೋ ಗ್ರಾಂಡಿ ವಿಸ್ಕಿರಾಮ್ ಒಳ್ಳೆ ಜಿಂಕದ ಇದ್ದಂಗೆ ಅದು ಇಲ್ಲಂದ್ರೆ ಏನ್ ಮಾಡ್ತೀವಿ? ಸೆಟ್ರೆ ಮಂಡಿ ತಲೆ ಬೋಸಕ್ಕಂಡೆ ಉಪಯೋಗಲ್ಲ. ನಿನ್ನ ಜೊತೆಗಿದ್ದು ಸಣ್ಣಗೆ ನಿನ್ನ ತಲೆ ಹೆಂಗ ಮುಂದೆ ಓಡಿಸ್ತಾ ಅಂಬೋದು ನೀ ಅರ್ಥ. ನಿನ್ನ ಸೆಟ್ರೆ ನಾನು ಬರ್ತೀನಿ ಕೀ ಈಗ ಬಂದೇನಪ್ಪ. ಈಗ ತಾನೇ ಬಂದ ಅದಕ್ಕೆ. ಅಲ್ಲಮ್ಮ, ನಾನು ಎಷ್ಟು ಸಾರಿ ಹೇಳೋದು ನೀರ್ ನಾನ್ ತಂದು ಹಾಕ್ತೀನಿ ಅಂತ. ನಾನು ಇರ್ಬೇಕಾದಾಗ ಏಕಮ್ಮ ಈಶಮ್ಮ ಹೊಲದಲ್ಲೂ ಕೆಲಸ ಮಾಡಿ ಬಂದು ಮನೆ ಕೆಲಸನೂ ಮಾಡ್ತೀನಿ ಅಂತೀಯಲ್ಲ, ನಿನಗೇನು ಶ್ರಮವೇ ಆಗೋದಿಲ್ವೇ ಏನು? ಅಲ್ಲ, ಎಲ್ಲ ಕೆಲಸನೂ ನೀನೇ ಒಬ್ಬನೇ ಮಾಡ್ತಾ ಇದ್ರೆ ನಾನಿರೋದು ಎತ್ತಕ್ಕೆ ಮನೆಯಲ್ಲಿ ಕೂತು ತಿನ್ನೋದಕ್ಕ? ಕೂತು ತಿನ್ನೋದಕ್ಕಲ್ಲಮ್ಮ, ನಮ್ಮ ಮನೆಯ ಹಿರಿಯ ಸೊಸೆಯಾಗಿ, ಅಣ್ಣನ ಸತಿಯಾಗಿ, ನನಗೆ ಮಾತೃ ವಾತ್ಸಲ್ಯದ ಅತ್ತಿಗೆಯಾಗಿ ಈ ಮನೆಯನ್ನ ನಂದು ಗೋಕುಲದಂತೆ ಇಟ್ಕೊಳ್ಳೋದಕ್ಕಮ್ಮ. ಹೌದು ಬಿಡಪ್ಪ, ಸಾಕು ಮಾಡೋ ನಿನ್ ಹಾಲ್ಟೇನ. ಹೌದು, ಮಧ್ಯಾಹ್ನ ಯಾಕಪ್ಪ ಮನೆಗೆ ಊಟಕ್ಕೆ ಬರ್ಲಿಲ್ಲ ನೀನು? ಹೌದು, ಬುದ್ಧಿ ತಂದಿದ್ದ. ಮನೆಗೆ ಹೋಗ್ತೀನಿ ಅಂದ್ರು ಬಲವಂತ ಮಾಡಿ ಉಳಿಸ್ಕೊಂಡ್ಬಿಟ್ಟ. ಇಬ್ರು ಕೂತೆ ಊಟ ಮಾಡಿದ್ವಿ, ಅದಕ್ಕೋಸ್ಕರ ಬರ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ. ಯಾಕೋ ಸುಳ್ಳು ಹೇಳ್ತೀಯ? ನನಗೆಲ್ಲ ಗೊತ್ತು, ನಿಮ್ಮ ಅಣ್ಣ ಬೈದ್ರು ಅಂತ ತಾನೇ ಮನೆಗೆ ಬರದೆ ಉಪವಾಸ ಇರೋದು. ಹಾಗೇನಿಲ್ಲ ಅದಕ್ಕೆ. ಏನ್ ಹಾಗೇನಿಲ್ಲ, ನನಗೆಲ್ಲ ಗೊತ್ತು ತಗೋ. ಅಲ್ಲಪ್ಪ, ನೀನು ಸೂಕ್ಷ್ಮ ಪ್ರಕೃತಿಯವನು ಅಂತ ನನಗೆ ಗೊತ್ತು. ಅಲ್ಲದೆ ನಿಮ್ಮ ಅಣ್ಣ ಬೈದ್ರು ಅಂತ ಕೋಪಿಸ್ಕೊಳ್ಳೋದೆ, ದೊಡ್ಡವರು ಬೈದ್ರೆ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಬಾರ್ದೇನಪ್ಪ? ಏನ್ ಮಾಡೋದು ಅದಕ್ಕೆ? ಸಿಟ್ಟು ಕೆಟ್ಟದ್ದು, ಮಾತೆ ಆಡಬಾರ್ದು ಅಂತೇಳಿ ಮನಸ್ಸನ್ನ ಕಲ್ಲು ಮಾಡ್ಕೊಳ್ತೇನೆ. ಅಣ್ಣನ ಮಾತು ಸಿಟ್ಟು ತರಿಸ್ಬಿಡುತ್ತೆ. ಆಮೇಲೆ ಪಶ್ಚಾತ್ತಾಪ ಪಡ್ತೇನೆ, ಮತ್ತೊಂದ್ಸಾರಿ ವಾದಿಸಬಾರ್ದು ಅನ್ಕೋತೇನೆ. ಹೋಗ್ಲಿ ಬಿಡು ಅತ್ತಿಗೆ. ಪ್ರೀತಿ, ವಾತ್ಸಲ್ಯ, ಮಮತೆಯ ಮಾತೆ ನೀವಿರುವಾಗ ನಾನು ಯಾವುದನ್ನು ಮನಸ್ಸಿಗೆ ತಂದ್ಕೊಳ್ಳೋದಿಲ್ಲಮ್ಮ. ಹೌದ್ ಬಿಡಪ್ಪ, ಅದಕ್ಕೆ ಊಟಕ್ಕೆ ಬರದೇ ಇರೋದು. ಅಲ್ಲ, ನಿನಗೋಸ್ಕರ ನಿಮ್ಮ ಅತ್ತಿಗೆ ಮನೆಯಲ್ಲಿ ಕಾಯ್ತಾ ಇರ್ತಾಳೆ ಅನ್ನೋದನ್ನು ಸಹ ಮರೆತು ಊಟಕ್ಕೆ ಬರದೆ ಉಪವಾಸ ಇದ್ದೆ ಅಲ್ವೇ? ನನಗಾಗಿ ಮರುಗುವ ಜೀವವೊಂದು ಮನೆಯಲ್ಲಿದೆ ಎನ್ನುವುದನ್ನ ನೆನೆದುಕೊಂಡೆ ಆದದ್ದನ್ನೆಲ್ಲ ಮರೆತು ಮನೆಗೆ ಬಂದದ್ದು. ಇಲ್ಲದಿದ್ರೆ ಈ ಊರನ್ನ ಬಿಟ್ಟು ಎಲ್ಲಿಗಾದ್ರೂ ದೂರ ಹೋಗ್ಬಿಡ್ತಾ ಇದ್ದೆ. ಯಾವ ಜನ್ಮದಲ್ಲಿ ನಿಮ್ಮ ಮಗನಾಗಿದ್ದೇನೋ ಏನೋ, ನಿಮ್ಮ ತಾಯಿ ಪ್ರೀತಿ ನಾನು ಎಲ್ಲಿದ್ದರೂ ಎಳೆದು ತರುತ್ತದಮ್ಮ. ಪ್ರಶಾಂತ, ನನಗಾದ್ರೂ ಯಾರಿದ್ದಾರಪ್ಪ? ಅನಾಥಳಾದ ನನ್ನನ್ನು ನಿಮ್ಮಣ್ಣ ಕರೆದುಕೊಂಡು ಬಂದು ತಮ್ಮ ಮನೆಗೆ ತುಂಬಿಸಿಕೊಂಡು ಸತಿಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಮೈದನನಾದ ನೀನು ನನ್ನನ್ನು ಹೆತ್ತ ತಾಯಿ ಹಾಗೆ ನೋಡಿಕೊಳ್ತಿದ್ದೀಯ, ಮಾತೃ ಸ್ಥಾನದಲ್ಲಿಟ್ಟು ನನ್ನನ್ನು ನೋಡಿಕೊಳ್ತಿದ್ದೀಯ. ಈ ಹೆಣ್ಣಿಗೆ ಇಷ್ಟೊಂದು ಸಕಲ ಸಂತೋಷಗಳು ಇರಬೇಕು.
ಇರ್ಬೇಕಾದ್ರೆ ಮತ್ತೇನಪ್ಪ? ಅದಕ್ಕೆ ನಾನು ಬೆಳಿಗ್ಗೆ ಹೊಲಕ್ಕೆ ಹೋದ ನಂತರದಲ್ಲಿ ಅಣ್ಣ ಏನಾದ್ರು ಅಂದ್ರೇನಮ್ಮ? ಅವ್ರೇನಂತಾರಪ್ಪ, ಬೈಯೋವರೆಗೂ ಬೈದು ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಒಟ್ನಲ್ಲಿ ನಿಮ್ಮಿಬ್ಬರ ಮಧ್ಯ ನನಗಂಕರು ಪಜಿತಿ ನೋಡು. ನಡಿಯಪ್ಪ, ಮನೆಗೆ ಹೋಗೋಣ. ನಿಮ್ಮ ಅಣ್ಣ ಬಂದ್ರು ಅಂತ ಕಾಣುತ್ತೆ. ಮತ್ತೆ ಬಿಡ್ತಾರೇನು? ನಮ್ಮ ಸೆಂಟ್ರಲ್ ಹೋಗ ನೀರಿನ ಅಡ್ಡಕ್ಕೆ ತನ್ನ ತಿರುಗಿನಲ್ಲ ಇವನಿಗೆ ಎಷ್ಟು ಧೈರ್ಯ ಇರ್ಬೇಕು ಇವನಿಗೆ. ಅಂದ್ರೆ ಇರೋ 1 ಎಕರೆ ಎಷ್ಟು ದಿಮಾಕಿನ ಮಾತಾಡ್ತಾನೆ ಈ ಮಗ. ಅದಕ್ಕೆ ಹೊಡಿಬೇಕೇನು? ನಿಮ್ಮ ಸೌಕರ್ಯ ಬಗ್ಗೆ ಹೇಳ್ಬೇಕಾಗಿತ್ತು. ಶಿಕ್ಷೆ ಕೊಡ್ಲಿಕ್ಕೆ ನೀವ್ಯಾರು? ಅಂದ್ರ ನಮ್ ಸೆಟ್ರನ್ ಹೆಂಗ್ ಬೇಕಂತ ಅಣ್ಣ ಸುಮ್ಮನೆ ನ್ಯಾಯ ಅಂದ್ರೆ ನ್ಯಾಯ, ನೀತಿ ಅಂದ್ರೆ ನೀತಿ. ಬೇಡ್ಕೊಂಡೆ ನಮ್ಮ ಹೊಲ ಒಣಗತ್ತೆ, 1 ಎಕರೆ ಹೊಲ ಒಣಗತ್ತೆ, ನೀರು ಬಿಡ್ರು ಅಂತ ಬಿಡ್ತೀರಿ. ಏ ರುದ್ರ, ಓ ನಮ್ ಸಾವುಕಾರ್ಗೆ ಹೇಳ್ತಾರೆ. ನಿಮ್ಮ ಸಾವುಕಾರ ನಾನು ನೋಡ್ಲಾರ್ದ ಸಾವುಕಾರ ನೋಡಿ ಒಬ್ಬೊಬ್ಬರು ಕೊಂಡು ತೆಗಿದ್ರ ಕಾಣ ತೆಗಿದ್ರಿ. ನನ್ನ ಒಬ್ಬರು ಮಾಡ್ಕೊಂಡ್ಬಿಡ್ತೀರ. ಒಬ್ಬೊಬ್ಬನೇ ಬರೀಲಿ, ಇಬ್ಬಿಬ್ಬರು ಮಾತ್ರ ನಮ್ಮ ಕೈ ಹಾಕಲ್ಲ. ಹೋಗ್ಲಿ ಬಿಡೋ ವೀರಭದ್ರ, ಅವರು ನಿನ್ನ ಹಾಗೆ ಬಡವರು. ಕಾರಣ ಹೀಗೆ ಹೊಟ್ಟೆಪಾಡಿಗೋಸ್ಕರವಾಗಿ ತಾವು ಏನ್ ಮಾಡ್ತಿದೀವಿ ಅನ್ನೋದನ್ನ ಮರೆತು ಆ ಶ್ರೀಮಂತರ ಪರವಾಗಿ ಮಾತಾಡ್ತಾರೆ. ನೀನು ವೀರಭದ್ರ ಉಗ್ರ ರೂಪ ತಾಳ್ಬಿಡ್ತೀಯ. ಕಾಲಿಡಿದು ಬೇಡ್ಕೊಂಡಪ್ಪ ಯಪ್ಪ, ನಮ್ಮ ಹೊಲ ಒಣಗ್ತತೆ. ಅದನ್ನೇ ದಿನದಿಂದ ನೀವೇ ಕಾಲ ರೋಸ್ ಹೊಲಕ್ ಬಿಟ್ಕೊಂಡಿರ ಅಪ್ಪ. ನನಗೆ ಬಿಡ್ರ ನಮ್ಮ ಹೊಲಕ್ ಒಣಗ್ತದೆ ಬಿಡ್ರ, ಅದು ಕೇಳಿ ತಪ್ಪ. ನೀವು ಬಿಡಕ್ಕಲ್ಲ, ಊರ ಬರಲ್ಲ, ಪಂಚಾಯತಿ ಮಾಡೋದು ಆಸ್ಪತ್ರೆಗೆ ಹೋಗೋಣ ನಡಿ. ಇಲ್ಲ ಇದು ಯಾರು ಮಾಡ್ಯಾರಂತ ನನಗೆ ಗೊತ್ತು. ಆ ಶೆಟ್ಟಿ ಎಲೆಕ್ಷನ್ ತನ್ನ ಮಾತು ಕೇಳಿಲ್ಲ ಅಂತ ಈ ನಮನೆ ಮಾಡ್ಯಾರ. ವಸಂತಪ್ಪನವ್ರ, ನಾನು ಮಾತ್ರ ಸುಮ್ಮನಿರಲ್ಲ. ಇವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣ. ನಾನು ಅಣ್ಣನಿಗೆ ಹೇಳಿ ಎಲ್ಲ ಸರಿ ಮಾಡ್ತಾರೆ. ಈಗ ಆಸ್ಪತ್ರೆಗೆ ಹೋಗೋಣ ನಡಿ.